रेंडु सांगे हलो कट ऐकता हां सांग ओके रेंडु सांगे हलो कट ऐकता हां सांग ओके स्वस्ति प्रजाभ्यः परिवारयन्तान्यायेन मार्गेण महिमयेषाः गो ब्राह्मणेभ्यः सुफला अवाप्तिः भवेत् जन्मनि जन्मनि
अवशिष्टाद्योपहारमहादेवेभ्यं निवेदयामि स्वाहा सुखदा मूलाधवोपचारार्थमप्या विज्ञानात्वा प्रमादात्वा वैकल्यादात्वा न्यूनमतिरिक्तं च सर्वं सन्तोषति देवया जगन्मया धान्तवे गमत्यन्तमात्मा धीयतां श्री गच्छ गच्छ सर्वश्रेष्ठा स्वस्तां पुरुषोत्तमः यात्रा अन्न अल्पदाल बेलते रे ये वंजी मिस आया हमारे मस्त मंगलम देवी गोविंदं मस्त लाइव मिस आया वो मस्त लाइव ऊपर मारो ये ना ऊपर कुत्ता कुछ वंचन ಪದರಡರೆ ಕಾಪುಂಡು ಬಂದಿರ್ತೇವೆ ಆ ಅಭಿಷೇಕ ಪದರಡರೆ 1 ಗಂಟೆಗೆ ಕಾಪುಂಡು ಬಂದಿರ್ತೇವೆ ಇದು ಅಂಡ ಅಭಿಷೇಕ ಅಂದ್ರೆ ತುಂಬ ನಮ್ಗೆ ಆಯ್ತು ದಾದ ಒಂದು ಗೊತ್ತಿದೆ ಓಡು ಓಡು ತೂ ಹುಡುಗ ಮುಂಚೆ ಹೋಯ್ನ ರಿಕ್ಷಾ ಸರಿ ಯಾವ ಬಗ್ಗೆ ಇಲ್ಲ ಅವತ್ತು ಕಾಲ್ कर्म
Amen.
श्रीसत्यज्येष्ठाय नमः श्रीसत्यश्रेष्ठाय नमः श्रीसत्यविक्रमिणे नमः श्रीसत्यधन्विने नमः श्रीसत्यमेधाय नमः श्रीसत्याधीशाय नमः श्रीसत्यकृतवे नमः श्रीसत्यकलाय नमः श्रीसत्यवत्सलाय नमः श्रीसत्यवसवे नमः श्रीसत्य अमोघाय नमः श्रीसत्यरुद्राय नमः श्रीसत्यब्रह्मणे नमः श्रीसत्य अमृताय नमः श्रीसत्यवेदांगाय नमः श्रीसत्यचतुरात्मने नमः श्रीसत्यभोक्त्रे नमः श्रीसत्य अर्चिताय नमः श्रीसत्यशुचये नमः श्रीसत्य इंद्राय नमः श्रीसत्यसङ्कराय नमः श्रीसत्यस्वर्गाय नमः श्रीसत्यनियमाय नमः श्रीसत्यवेदाय नमः श्रीसत्यवेद्याय नमः श्रीसत्यपीयूषाय नमः श्रीसत्यमायाय नमः श्रीसत्यमोहाय नमः श्रीसत्यसुरानन्दाय नमः श्रीसत्यसागराय नमः श्रीसत्यतपसे नमः श्रीसत्यसिंहाय नमः श्रीसत्यभृगाय नमः श्रीसत्यलोकपालकाय नमः श्रीसत्यस्थिराय नमः श्रीसत्य औषधाय नमः श्रीसत्यविधायकाय नमः श्रीसत्यधर्माय नमः श्रीसत्यधनुर्धराय नमः श्रीसत्य अम्बुजाय नमः श्रीसत्यमात्याय नमः श्रीसत्यसुरवे नमः श्रीसत्यज्ञानाय नमः श्रीसत्यसाक्षिणे नमः श्रीसत्यसंवृताय नमः श्रीसत्यसम्प्रदाय नमः श्रीसत्यवन्नये नमः श्रीसत्यपायवे नमः श्रीसत्यशिखराय नमः श्रीसत्यानन्दाय नमः श्रीसत्याधिराय नमः श्रीसत्यश्रीपादाय नमः श्रीसत्यगुह्याय नमः श्रीसत्योदराय नमः श्रीसत्यहृदयाय नमः श्रीसत्यकमलाय नमः श्रीसत्यज्ञानाय नमः श्रीसत्यहस्ताय नमः श्रीसत्यबाहवे नमः श्रीसत्यमुखाय नमः श्रीसत्यविद्वाय नमः श्रीसत्यदंष्ट्राय नमः श्रीसत्यनासिकाय नमः श्रीसत्यश्रोत्राय
ಅಲ್ಲೇ
ಲೇಟ್ ಆಗ್ತದೆ ಮಧ್ಯಾಹ್ನ 2 ಗಂಟೆಗೆ ಶುರುವಾಗುತ್ತೆ. ಸತ್ಯದ ಧರ್ಮದ ನಿತ್ಯದ ಅವರಿಗೆ ದಾದ ಬದುಕುಂಟ ಭಗವಂತನಿಗೆ ಬಹಳ ಇಷ್ಟ ಆಯ್ತು. ಮೋಸ ವಂಚನೆ ಕ್ರೋಧ ಕಪಟ ಲೋಭ ಉನ್ಮಾತ ವಿರುದ್ಧ ಪೂರ ಆಸುರೆಯನ್ನ ಅಂಜಿತಿ ಕೊಟ್ಟು ದಾದನ ಒಂಜಿ ಜನ್ಮಾಂತರದ ಒಂಜಿ ಪುಣ್ಯ ಪರ್ವತಗಳಿಗೆ ಮಾತ್ರ ಇಂಚಿನ ಒಂಜಿ ಭಂಗಭದ್ರ ಒಂಜಿ ಕಷ್ಟದ ದುಡ್ಡು ವಿನಿಯೋಗವನ್ನು ನಾನು ಜನ ಉಪಕಾರ ಜಗತ್ತದ ಒಂಜಿ ಸೇವೆ ಬದುಕು ಸಾರ್ಥಕವಾದ ಮಣ್ಣು ಬದುಕು ದಾಂಡ ನಾನು ಸಾರಿ ತೋರ್ಪಾದೆ ಆ ಪ್ರಕಾರವಾದ ಕೆಲವು ಸಮಯಕ್ಕೆ ಭವನ ನಿರ್ಮಾಣ ಮಾತ ಬೇಸಿಗಳು ಮಾತಾಡುತ್ತದೆ ಜ್ಞಾನ ಧರ್ಮಡು ಪಂಡಿಯ ಪ್ರಕಾರವಾದ ಮುಂದುವರಿದ ಪುಣ್ಯಾತ್ಮ ಮಾತ ಭಗವಂತ ಕೂಡ ಶ್ರೇಷ್ಠವಾದ ಮಧ್ಯಾಹ್ನ ಸತ್ಯನಾರಾಯಣ ಇತರಿಗೆ ಮಾನ ಕುಟುಂಬ ಸಂಸಾರ ಪರಿವಾರ ಸಮೇತವಾದ ಕಾರ್ಯಗಳನ್ನು ಶರಣಾರ್ಥಿಗಳನ್ನು ಅರ್ಪಿಸಾಕಿ ಮತ್ತೆ ಜಾತಿ ಅತ್ಯಂತ ನಿಮ್ಮನ್ನು ಭಕ್ತಿ ಶ್ರದ್ಧೆ ಗುರುವಿನ ಅನುಗ್ರಹ ಮುಖ್ಯವಾಗಿ ಜಾಗೃತ ದೋಷಗಳ ಪರಿಹಾರ ಅದೇ ರೀತಿಯ ಗಮನ ವೈಯಕ್ತಿಕವಾಗಿ ಮಂತ್ರಿಯಿಂದ ಹಜಾರಾಂತ ನಾಟ್ಯ ಆತಂಕ ಆಪತ್ತು ವಿಪತ್ತು ವೈದ್ಯರ ಪರಿಹಾರ ಆಮೇಲೆ ಇನ್ನೇನೆಲ್ಲ ಕೊಟ್ಟೋಡು ರೀತಿ ಜಾಗೃತಿ ವ್ಯವಹಾರ ನೋಡಾ ರೀತಿ
मंगलम भगवान विष्णु मंगलम मधुसूदनः मंगलम देवो मंगलम गरुडध्वजः मंगलम भगवान विष्णु चंड 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 ವಸಂತ ಪೂಜಾರಿ ಅಂಚನೆ ಗುರ್ಕಾರ್ಯರಾಯರ ಅಂಚನೆ ಶ್ರುತ ಸದಾನಂದ ಪೂಜಾರಿ ಮಿತ್ತ ಚಾವಡಿಗ ಎದುಕೊನಡು ಪಂದಿ ಪೊರ್ತು ಭಿನ್ನಯ್ಯನು ಮಂತೊಂದುಲ್ಲ ಮಾತ ಮಲ್ಲ ಬಿನ್ನೆರ್ಲ ಚಾವಡಿಡು ಓಲಗಾದ ತಿಂಡು ಈ ಪೊರ್ತು ಪೊರ್ಲ ಲೇಸನು ಸುರು ಮನ್ಪು ನಂಚಿನ ಪೊರ್ತು ಮೂಜಿ ಲೋಕನ ಕಾತೊಂದಿಪ್ಪಿ ಸುರುತ ಸುತ್ಯ ಪಡಿಪಿ ಗಿಣದುಳ್ಳಾಯನು ಸುಗಿತೊಂದು ಮುಂಡ ಉರಿತ್ತದ ಗಂಧ ಬಾಡಾದ ಪೇರು ನೀರದ ಲೆಕ್ಕ ಉರ್ಕದ ಪೊಯ್ಯದ ಪುದೆನ ಮಾಡು ತುಂಬೊಂದು ಪೂತ ಪೊದೆನ ಸಂಸಾರಡು ಕೊರೊಂದು ನಂಬಿನ ಕ್ಲಿಗ ಇಂಬುನು ಕೊರ್ದು ಕಾತೊಂದು ಬರ್ಪಿ ಮಾತ ಒಲಿ ಮದೆತ ದೈವ ದೇವರೇನು ಸುಗಿತೊಂದು ಈ ಪೊರ್ತು ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ದತ್ತ ಉದಿಪ್ಪನದ ಲೆಸದ ಪೊರ್ಲ ಪೊರ್ತುಡು ನಮ್ಮ ಮಾತೆರ್ಲ ಜೊತೆಯಾವೊಂದ ಬತ್ತಿ ಬಿನ್ನೆರು ನಮ್ಮೊಟ್ಟಿಗೆ ಬತ್ತು ಜೊತೆಯಾವೊಂದೇರು ಲೆಸದ ಗುರ್ಕಾರ್ಯರು ಶ್ರುತ ಸದಾನಂದ ಪೂಜಾರಿ ನಮ್ಮೊಟ್ಟಿಗೆ ಬತ್ತು ಸೇರೊಂದೇರು ಅಂಚನೆ ಅರ್ನ ಪತ್ನಿ ಮೀನಾಕ್ಷಿ ಪೂಜಾರಿ ಮೇರ್ಲ ಚಾವಿಡಿದ ಮಿತ್ತು ಬತ್ತದ ಓಲಗಾವಡು ಪಂದಿ ಪೊರ್ತು ಭಿನ್ನಯ್ಯನು ಮಂತೊಂದುಲ್ಲ ಮೋಕ್ಯದ ಲೆಪ್ಪೋಲೇನು
ನಿಕಲ್ನ ಮಟ್ಟೆಲಿಗ ಪಾಡ್ಯ ಐತ ಮಿತ್ತ ಮಾನಾದಿಗೇನ ದೀದ ಮೋಕೆನ ದೀದ ನಮ್ಮೊಟ್ಟಿಗೆ ಬತ್ತು ಸೇರೊಂದು ನಂಚಿನ ಮಾತ ಬಿನ್ನೆರೆಲ್ಲ ಮೋಕೆಡು ಎದುಕೊನೊಂದು ಬಂದುಲೆ ಒವ್ವೇ ಒಂಜಿ ಲೇಸ್ ಪೊರ್ಲುದ ಆದಿಯಾದ ಗೆಲ್ಮೆದ ಕೋಡಿ ಎತ್ತೋಡೊಂಡಾಂಡ ಅವಳು ಆ ದೇವರನ್ನ ಸುಗಿಪುಕೆ ಎಂದು ಬರೋಡಿಗೆ ಈ ಪೊರ್ತು ಈ ಲೇಸ್ ಬಾರಿ ಪೊರ್ಲುಡೆ ಉದಿಪನ ಆದ ಗೆಲ್ಮೆದ ಕೋಡಿ ಎತ್ತಡು ಪಂದು ದೇವರನ್ನ ಸುಗಿಪುಗಾದ ಮೋಕೆಡು ಚಾವಡಿಗ ಎದುಕೊನುಗ ಪ್ರತೀಕ್ಷಾ ಸಮೀಕ್ಷಾ ಪ್ರೇಕ್ಷಾ ಅಂಚನೆ ಧನ್ಯ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಎಲ್ಯ ಪ್ರಾಯೊಡೆ ಬಂಜಿದ ಬೇನೆ ಬೇಜಾರನು ಮಾಜಾದು ಬೊಲ್ಪುತು ಓಡು ಪನ್ಪಿನ ಮಲ್ಲಕನದೊಟ್ಟಿಗೆ ಬೊಂಬೈಗೂ ಪೋದು ಅವಳು ಬೆಗರ್ದ ಬಿಲೆ ತೆರಿದು ಒಂಜೊಂಜಿ ಬೆಗರ್ದ ಪನಿನ್ಲ ಒಟ್ಟು ಮಲ್ತು ಇನಿ ಮಲ್ಲ ಕಂಪನಿದ ಗುರ್ಕಾರ್ಯರಾದಿಪ್ಪುನಂಚಿನ ಶ್ರೀ ಸದಾನಂದ ಪೂಜಾರಿ ಕೆಂಚಬೆಟ್ಟು ಮೇರ್ನ ನಮ್ಮನೆ ಊರುಡು ಸುರುಮಲ್ತಿನ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ದ ಉದಿಪ್ಪನದಲ್ಲೆಸಿಡು ನಮ್ಮ ಮಾತೆರ್ಲ ಜೊತೆಯಾತ ಪರ ಊರುಗು ಪೋದು ಮೆನ್ಕಂಡಲ ಅಪ್ಪೆ ಉಡಲ್ದ ಮೋಕೆ ಕೈ ನೀರ್ದು ಒಯ್ತನೇರ್ದಾದು ಇನಿ ನಮ್ಮ ಊರುಡ್ಲ ಬಾರಿ ಮಲ್ಲ ಕಂಪನಿನ ಕಟ್ಟಿದೆರೆನೆತ್ತ ಉದಿಪ್ಪನದಲ್ಲೆಸಿಡು ನಮ್ಮ ಮಾತೆರ್ಲ ಜೊತೆಯ ಒಂದ ಪೊರ್ಲಲ್ಲಿ ಎಸಗ ನಿಕ್ಕಲ್ನೊಟ್ಟು ಎಂಕುಲುಲ್ಲ ಪನ್ಪುನಂಚಿನ ಬಲೆ ವಾಸಿನ ಕೊರ್ನಂಚಿನ ಬಿನ್ನೆರು ನಮ್ಮೊಟ್ಟಿಗೆ ಬತ್ತು ಸೇರೊಂದೆರು ಈ ಪೊರ್ತು ಎದುಕೊನ್ನ ಲೇಸನ ನಡಪಾದು ಕೊರ್ರೆ ಉಲ್ಲೆರು ಕೆ ಪ್ರಕಾಶ್ ಪ್ರಾಸ್ತಾವಿಕ ಪಾತ್ರದೊಟ್ಟು ಎದುಕೊನ್ನರೆ ಉಲ್ಲೆರು ಕೆ ಪ್ರಕಾಶ್. ಶ್ರೀ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಕೆಂಚಬೆಟ್ಟು ಸಾಣೂರು ಕಾರ್ಕಳ ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಬಹಳ ಚುಟುಕಾಗಿ ಈ ಸ್ವಾಗತ ಭಾಷಣವನ್ನು ಮಾಡಿ ಮುಗಿಸ್ತಾ ಇದ್ದೇನೆ. ವಿಶ್ವವನ್ನು ದಂಡೆತ್ತಿ ಅಂತ ಅಲೆಕ್ಸಾಂಡರ್ ಅವರು ಕೇಳಿದ್ರಂತೆ. ಒಮ್ಮೆ ಭಾರತಕ್ಕೆ ದಂಡೆತ್ತಿ ಬರುವಾಗ ಗುರುಗಳಲ್ಲಿ ಕೇಳಿದ್ರಂತೆ, ಗುರುಗಳೇ ನಾನು ಭಾರತಕ್ಕೆ ದಂಡೆತ್ತಿ ಹೋಗ್ತಾ ಇದ್ದೇನೆ, ನಿನಗೆ ಏನು ಬೇಕು ಹೇಳಿ. ಆಗ ಗುರುಗಳು ಹೇಳಿದ್ರಂತೆ, ದಯವಿಟ್ಟು ಭಾರತ ಅಂತ ಪುಣ್ಯಭೂಮಿಗೆ ನೀನು ಪಾದಸ್ಪರ್ಶ ಮಾಡಿ ಅಲ್ಲಿ ಆ ಪುಣ್ಯಭೂಮಿಯನ್ನು ಹಾಳು ಮಾಡಬೇಡ. ಇಲ್ಲ, ನನಗೆ ಭಾರತ ನನ್ನ ಕೊನೆಯ ಆಸೆ, ನಾನು ಜಯಿಸ್ತೀನಿ, ನಿಮಗೆ ಏನು ಬೇಕು ಹೇಳಿ. ಅದಕ್ಕೆ ಅರಿಸ್ಟಾಟಲ್ ಹೇಳಿದಂತೆ, ನೀನು ಭಾರತಕ್ಕೆ ಹೋಗಿ ಬರುವುದಾದರೆ ಅಲ್ಲಿಂದ ನನಗೆ ಒಂದು ಕೊಳಲನ್ನು ಹಿಡ್ಕೊಂಡು ಬಾ ಹೇಳಿ. ಅದಕ್ಕೆ ಅಲೆಕ್ಸಾಂಡರ್ ಹೇಳಿದ್ರಂತೆ, ನನ್ನ ಹತ್ರ ಬೇಕಾದಷ್ಟು ಕೊಳಲಿದೆ, ಆದರೆ ಒಂದು ಬಿದಿರಿನ ತುಂಡು ಯಾಕೆ ನಿಮಗೆ ಅಂತ. ಶ್ರೀಕೃಷ್ಣ ನುಡಿಸಿದ ಕೊಳಲದು, ಬಿದಿರಿನ ತುಂಡಲ್ಲ. ಲಕ್ಷಗಟ್ಟಲೆ ಬೆಲೆ ಬಾಳುವ ಉಪಕರಣ ಇರ್ಬೋದು ನಮ್ಮಲ್ಲಿ, ಸಂಗೀತ ಉಪಕರಣ ಇರ್ಬೋದು, ಆದರೆ ಕೊಳಲಿಗಿರುವ ಒಂದು ವ್ಯಾಲ್ಯೂ ಯಾವುದಕ್ಕಿಲ್ಲ. ಶ್ರೀಕೃಷ್ಣ ಪರಮಾತ್ಮ ನುಡಿಸಿದ ಕೊಳಲು ಅದಕ್ಕೆ ತಾ ಅಂತ. ಇನ್ನೇನು ಬೇಕು ಹೇಳಿದರೆ ಭಗವದ್ಗೀತೆ ಮತ್ತು ರಾಮಾಯಣವನ್ನು ಹಿಡ್ಕೊಂಡು ಬಾ ಹೇಳಿ. ನಮ್ಮ ಲೈಬ್ರರಿಯಲ್ಲಿ ಇಷ್ಟೆಲ್ಲ ಬುಕ್ ಇರುವಾಗ ಯಾಕೆ ಆ ಎರಡು ಪುಸ್ತಕ ಹೇಳುವಾಗ ಅದು ಇಡೀ ವಿಶ್ವವೇ ಅದನ್ನು ಪೂಜೆ ಮಾಡುವಂತಹ ಗ್ರಂಥಗಳು ಅಂತ. ಮತ್ತೇನು ಬೇಕು ಹೇಳಿದಾಗ ಭಾರತದ ಸ್ವಲ್ಪ ಮಣ್ಣನ್ನು ಹಿಡ್ಕೊಂಡು ಬಾ. ಯಾಕೆ ಕೇಳಿದರೆ ಅದು ದೇವರ ಪ್ರಸಾದಕ್ಕೆ ಸಮಾನ, ಅದನ್ನು ನಾನು ಹಣೆಗೆ ತಾಗಿಸಿಕೊಂಡು ನಾನು ಪಾವನ ಆಗ್ತೇನೆ ಹೇಳಿ. ಮತ್ತೇನು ಬೇಕು ಕೇಳಿದಾಗ ಸಾಧ್ಯವಾದರೆ ಅಲ್ಲಿಂದ ಒಂದು ಸ್ವಾಮೀಜಿಯನ್ನು ಕರ್ಕೊಂಡು ಬಾ. ಯಾಕೆ ಕೇಳಿದಂತೆ, ಭಾರತದಲ್ಲಿರುವ ಸ್ವಾಮೀಜಿಯ ಒಂದು ಆ ದಿವ್ಯ ತೇಜಸ್ಸು ಪ್ರಪಂಚದಲ್ಲಿ ಬೇರೆ ಯಾರಿಗಿಲ್ಲ. ಅವರ ಒಮ್ಮೆ ಪಾದ ಸ್ಪರ್ಶ ಮಾಡಿದರೆ ಸಾಕು, ನಾವು ನಮ್ಮ ಜೀವನ ಪಾವನ ಆಗ್ತದೆ, ಪುನೀತರಾಗ್ತೇವೆ ಅಂತ. ಅದೇ ಇವತ್ತು ನಮ್ಮ ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಶಿವಗಿರಿ ಕೇರಳರವರು ಇಂದು ಈ ಕೆಂಚಬೆಟ್ಟಿನ ಪರಿಸರದಲ್ಲಿ ಪಾದ ಸ್ಪರ್ಶ ಮಾಡಿ ಈ ಕೆಂಚಬೆಟ್ಟು ಪರಿಸರವನ್ನೇ ಪುಣ್ಯಭೂಮಿಯನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಕಾರಣರಾದ ಸದಾನಂದ ಪೂಜಾರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಶ್ರೀ ಸ್ವಾಮೀಜಿಯವರಿಗೆ ಸದಾನಂದ ಪೂಜಾರಿಯವರು ಪುಷ್ಪಗುಚ್ಛವನ್ನು ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಬೇಕು ಹೇಳಿ ಕೇಳಿಕೊಳ್ತಾ ಇದ್ದೇನೆ.
ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಕಾರ್ಕಳದ ಅಭಿವೃದ್ಧಿಯ ಹರಿಕಾರ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ವಿ ಸುನಿಲ್ ಕುಮಾರ್ ಅವರು ಇವತ್ತು ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ನ ಉದ್ಘಾಟನಾ ಸಮಾರಂಭದಲ್ಲಿದ್ದಾರೆ. ಅವರಿಗೆ ಮಾಲಕರು ಹಾಗೂ ಆಡಳಿತ ಪಾಲುದಾರರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸನ್ಮಾನ್ಯರಿಗೆ ಶ್ರೀ ಸತೀಶ್ ಬಂಗೇರವರು ಹೂಗುಚ್ಛ ನೀಡಿ ಸಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾದ ಮಂಗಳೂರಿನ ಚೀಫ್ ಮ್ಯಾನೇಜರ್ ಶ್ರೀ ಜೋಸೆಫ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಸಂತ್ ಪೂಜಾರಿ ಅವರು ಅವರಿಗೆ ಸಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ICAI ಮಂಗಳೂರು ಪೂರ್ವಾಧ್ಯಕ್ಷರಾದ ಶ್ರೀ ಖ್ಯಾತ ಲೆಕ್ಕ ಪರಿಶೋಧಕರಾದ ಶ್ರೀ SS ನಾಯಕರವರು ಇಂದಿನ ಅತಿ ಗಣ್ಯರಲ್ಲಿ ಓರ್ವರು. ತಮಗೆ ಹೃದಯಾಂತರದ ಸ್ವಾಗತವನ್ನು ಬಯಸುತ್ತಾ ಶ್ರೀಯುತರಿಗೆ ಶ್ರೀ ರೋಹನ್ ಪೂಜಾರಿ ಅವರು ಸಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸಾಣೂರು ಗ್ರಾಮವನ್ನು ರಾಜ್ಯದಲ್ಲಿ ಗುರುತಿಸುವಂಥ ಸಾಧನೆ ಮಾಡಿದ ಸಾಣೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಸಹಕಾರ ಭಾರತೀಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸಾಣೂರು ನರಸಿಂಹ ಕಾಮತ್ ತಮ್ಮನ್ನು ಸ್ವಾಗತಿಸುತ್ತಾ ಶ್ರೀಯುತರಿಗೆ ಶ್ರೀ ವಿಶ್ವನಾಥ್ ಶೆಟ್ಟಿ ಅವರು ಸಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಣೂರು ಗ್ರಾಮ ಪಂಚಾಯತ್ನ ಪ್ರಸ್ತುತ ಉಪಾಧ್ಯಕ್ಷರಾದ ಶ್ರೀಮತಿ ಯಶೋಧವಿ ಶೆಟ್ಟಿಯವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀಮತಿ ಮೀನಾಕ್ಷಿರವರು ಸಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಅರ್ಥಗೊಂಚಿ ಗುರ್ತ ಕೂಡಿ ಸರ್ವೇರೇನು ಅಂಚನೆ ಮಿತ್ತ ಮನೆಟ್ಟು ಓಲಗಾದಿಪ್ಪಿನಂಚಿನ ಮಾತ ಮಲ್ಲ ಬಿನ್ನೆರೇನು ಮೋಕೆಡು ಎದ್ಕೊಂಡಂಚಿನ ಕೆ ಪ್ರಕಾಶ್ ಇರೆಲ್ಲ ಬಾರಿ ಮೋಕೆಡು ಲೇಸ್ಗೆ ಎದ್ಕೊನೋದಿಲ್ಲ ಬಂದುಲೆ ಪೇರು ದಿಂಜಿ ಕೆಂಜಲ್ ದಡಿಟ್ ಬಾಲೆ ಕಂಚಿ ಬಿಲದೆರ್ತ್ ಕುಶಿಟ್ ನಲಿಪು ಲೆಕ್ಕ ತೊಟ್ಟಿಲಿಡಿತ್ತಿ ಬಾಲೆ ಉಡಲ್ ದಿಂಚಿದ ತೆಲಿಪು ಲೆಕ್ಕ ಇನಿ ಈ ನಮ್ಮ ಚಾವಡಿಡು ಉರ್ಕುಲ್ಲಾಸ ದಿಂಚಿದ ಬೈದಂಡು ಬುಲ್ಲಿಡು ಸಿಂಗಾರ ಮಿಂಚಿದ ಲೆಕ್ಕ ಮಿಂಚೊಂದು ಸಾನಾದಿಗೆ ಐತ ಆತಂಡು ಬಲೆ ಬೆನ್ನರೆ ಸಾನಾದಿಗೆದ ಕೈಟಡೆ ಬತ್ತದ ಉದಿಪನದ ಲೇಸನು ಮಲ್ತುಕೊರಡು ಪಂದು ಬಿನ್ನಯ್ಯನು ಮಲ್ತೊಂದುಲ್ಲ. ಈ ಪೊರ್ಲುದ ಉದಿಪ್ಪನದ ಬಿನ್ನೆರು ಉದಿಪ್ಪನನು ಮಂತುಕೊರ್ನಂಚಿನ ಈ ಪೊರ್ತು ನಮ್ಮ ಲೇಸ್ಗ ಬೈದಿನಂಚಿನ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಶಿವಗಿರಿ ಮಠ ಈ ಪೊರ್ಲ ಲೇಸ್ಗ ಆಶೀರ್ವಾಚನ ಬಾಮೆಡು ಪಂದು ಈ ಪೊರ್ತು ಬಿನ್ನಯ್ಯನು ಮಂತೊಂದುಲ್ಲ. ಯಸ್ಯನ ಕಲ್ಪದೆ ಸಿದ್ಧೈ ಪಾದಾಂಬುಜರಜೋಲವ ನಾರಾಯಣ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ. ಸಮಯದ ಅವಕಾಶ ಭಾರಿ ಕಮ್ಮಿತ್ತಿನೆಟಾತ್ರ ಅದೃಷ್ಟ ಸ್ವಾಗತ ಭಾಷಣ ಪಲ್ಲೆಕ್ಕನಿ ದಾದನ ಎಂಕ್ಲೆಗ್ಲ ಸುಯೋಗ ಎಂಕ್ಲು ಹೂವ ಒಂಜಿ ಫಂಕ್ಷನ್ಗೆ ಬೆಂಗಳೂರು ದಿಡೆ ಬೈದಿನಕ್ಲು ಕೋಡೆ ಮೇರು ಪಣ್ಣಗ ಭಾರಿ ಸಂತೋಷ. ನಾರಾಯಣ ಗುರುಕುಲು ಪಂತೇರು ಇಂಡಸ್ಟ್ರಿಯಲ್ಸ್ ಓಲು ಡೆವಲಪ್ಮೆಂಟ್ ಆಪುಂಡ ಅಪಗ ಊರು ಜನಸಮೂಹ ಉದ್ಧಾರ ಆಪುಂಡು ಒಂದು ನಾರಾಯಣ ಗುರುಕುಲು ಮಾತೇರ್ನ ಗುರುಕುಲ್ ಲೆಕ್ಕತ್ ಅರೆ ಸಮೂಹದ ಅಭಿವೃದ್ಧಿದ ಬಗ್ಗೆ ಚಿಂತನೆ ಮಲ್ದಿನಾರು. ಅರೆ 1908 ನಿಖಿಲ್ ಪೂರ ಇಂಗ್ಲೀಷ್ ಮಾಧ್ಯಮ ಶಾಲೆಡ್ ಕಲ್ಪೋಡು ಇಂಡಸ್ಟ್ರಿಯಲ್ ಡೆವಲಪ್ ಮಲ್ಪೋಡು ಆ ಅಪಗ ದೇಶ ಉದ್ಧಾರ ಆಪುಂಡು ಆಧುನಿಕ ಜಗತ್ತಿಗೆ ಹೊಂದುದು ಬದುಕೋಡು ಬಣ್ಣದ ಅಪಗ ಉದಾಹರಣೆ ಪಂತೇರು. ಅವು ಎಂಚೆ ಇಪ್ಪೋಡು ಬಂಡ ಅರೆ ಶುದ್ಧ ಮಲಯಾಳಡ್ ಪಂತೇರು ಅವನವನ ಆತ್ಮ ಸುಖತ್ತಿನಾಚರಿಕ್ನದ್ದು ಅವರಡೆ ಸುಖತ್ತಿನ ಆಯ್ತಿರೋಣ ಪಂಡ ನಮ್ಮ ಆತ್ಮ ಸುಖಕ್ಕೂ ಬೋಡಾದ ನಮ್ಮ ಮಲ್ಪನ ಪ್ರತಿಯೊಂದು ಕೆಲಸಲ ಬೊಕ್ಕೊರಿಯಾಗ ಎಡ್ಡೆ ಆವೋಡು ಬಣ್ಣದು ಅಂಚೆನಿ ಊರಿಗೆ ಎಡ್ಡೆ ಆವೋಡು ಇನಿ
ಮಲ್ಪುನ ಬಾಲಾಜಿ ಇಂಜಿನಿಯರಿಂಗ್ ಹೌಸು 4 ಜನಕ್ಕೆ ಕೆಲಸ ತಿಕ್ಕೊಂಡು ಐದು ನಮ್ಮ ದೇಶದ ನಿಖಿಲ ಬಾಸೆಡ್ ಪನ್ಪುಂಡ GDP ಜಾಸ್ತಿ ಆಪುಂಡು ಅಭಿವೃದ್ಧಿ ಈ ಊರು ಅಭಿವೃದ್ಧಿ ಆಪುಂಡು ಪ್ರತಿ ಒಂಜಿ ಕೆಲಸ ಆಪುಂಡು ಅಂಜ ನಮ್ಮ ಮಾತೇರ್ಲ ಪ್ರತಿ ವರಿಲ ಊರಿಗೂ ಎಡ್ಡೆ ಆಪುನ ಕೆಲಸ ಮಲ್ಪೋಡು ಋಗ್ವೇದದ ಪ್ರಥಮ ಅಧ್ಯಾಯ ಪನ್ಪುಂಡ ಪಂಡ ಆನೋ ಭದ್ರ ಕೃತವೋ ಎಂತು ವಿಶ್ವತ ಅಂದು ಪಂಡ ಎಡ್ಡೆಪ್ಪು ಎಂಕಲ್ನ ಊರಿಗೂ ನಾನಾ ದಿಕ್ಕಿಡ್ದು ಬರಡು ಎಂಕಲ್ನ ಊರು ಎಡ್ಡೆ ಅವಡು ಅಂಚೆನಿ ಯಾಲ್ನ ನಿಕ್ಲೆಗ್ ಶುಭ ಹಾರೈಸೋನು ಪಂಡ ಇನಿ ಮೊಕ್ಕಲು ಮೆಗ್ಗಿಪಲೆ ಸೇರ್ದು ಒಂಜಿ ಇಂಡಸ್ಟ್ರಿ ಮಲ್ದೇರು ಇಂಜಿನ ಇಂಡಸ್ಟ್ರಿಯಲ್ ನನಾತಿ ಈ ಊರಿಗೂ ಬರಡು ನಮ್ಮ ಕಾರ್ಲದ ಊರು ಎಡ್ಡೆ ಅವಡು ದಂಡ ಸುನಿಲ್ ಕುಮಾರ್ನ ನಿಖಿಲ್ ಎನ್ನಡ ಕೆಲವೇರು ಪಂಡ್ರೆಂಡು ಈರ್ನ ಸುನಿಲ್ ಕುಮಾರ್ ನಾತ್ ವರ್ಕ್ ಏರ್ಲ ಮಲ್ಪುಜೇರು ಇಜಿಂಡಲ ಅವು ಸತ್ಯ ವಿಚಾರ ಊರು ರೋಡು ಕಾರ್ಕಳದಾತು ನಿಕ್ಲೆ ಓಲ್ಲ ವಾ ಜಿಲ್ಲೆಗೆ ಪೋಯರ್ನಲ್ಲ ಇನ್ನು ಅಂಜು ಮಾತ ಉತ್ತರ ಕರ್ನಾಟಕ ಜಿಲ್ಲೆಗೆ ಪೋಡು ಅವಳು ದಾಳ ಡೆವಲಪ್ ಇಜ್ಜ ಇನ್ನು ತುಯ್ಯರ್ನ ನಿಖಿಲ್ ದಾದ ಪನ್ಪರದಾನ ಈತ ಅಭಿವೃದ್ಧಿ ಮಲ್ತದಲ್ಲ ಸಮಾಧಾನ ಇಜ್ಜ ಅಂದ ನಕಲ್ ಕೆಲವರು ಪನ್ಪೇರು ಅಂಚ ಇನಿ ಸುನಿಲ್ ಕುಮಾರ್ ನೇತೃತ್ವಡು ಈತ ಡೆವಲಪ್ ಆತನು ಅಂಚಿನ ನನಾತ್ ಇಂಡಸ್ಟ್ರಿಯಲ್ ಬರಡು ಈ ಊರು ಎಡ್ಡೆ ಅವಡು ಈ ಮಾತೆರೆಗಲ ಎಡ್ಡೆಪ್ಪುದ ಶುಭ ಹಾರೈಕೆ ಮಲ್ತೊಂದು ಈ ಇಂಜಿನಿಯರಿಂಗ್ ಕಂಪನಿ ಎಡ್ಡೆ ಅದು 1000 ಕಟ್ಲೆ ಜನಕ್ಲೆಗ್ ಬೇಲೆ ಕೊರ್ಪುಣಂಜಿನ ಮಲ್ಲ ಸಂಸ್ಥೆ ಅದು ಮೆರೆವಡು ಪಂಡದು ಯಾನು ನಿಕ್ಲೆಗ್ ಮಾತ ಶುಭನ ಹಾರೈಕೆ ಮಲ್ತೊಂದು ಎನ್ನೆರಡು ಪಾತೆರ ಮುಗಿಪುವೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಉದ್ಯಮದ ಮಾಲೀಕರಾದಂತಹ ಸದಾನಂದ ಪೂಜಾರಿ ಅವರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿಗೆ ಬರುವ ತನಕ ಇದೊಂದು ಇಷ್ಟು ದೊಡ್ಡ ಇಂಡಸ್ಟ್ರಿ ಅಂತ ಗೊತ್ತಿರಲಿಲ್ಲ. ಭಾಳ ಸಂತೋಷದ ಸಂಗತಿ, ಸಾಣೂರು ಪರಿಸರದ ವ್ಯಾಪ್ತಿಯಲ್ಲಿ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅನ್ನುವಂಥ ಒಂದು ಹೊಸ ಸಂಸ್ಥೆಯನ್ನು ಸದಾನಂದ ಪೂಜಾರರು ಮಾಡೋದ್ರ ಮುಖಾಂತರ ಕಾರ್ಕಳಕ್ಕೆ ಮತ್ತು ಸಾಣೂರಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ಎಲ್ಲವನ್ನೂ ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥ ಭರಾಟೆಗಳು, ಉಚಿತ ಯೋಜನೆಗಳ ಪ್ರಚಾರದ ನಡುವೆ ಸ್ವಂತ ಉದ್ಯಮವನ್ನು ಮಾಡುವಂಥದ್ದು ಭಾಳ ಅಪರೂಪವಾದಂಥ ಸಂಗತಿ. ದೂರದ ಮುಂಬೈನಲ್ಲಿ ಇದೇ ರೀತಿಯಾದಂಥ ಉದ್ಯಮವನ್ನು ನಡೆಸಿ ಕೊರೋನಾದ ಸಂದರ್ಭದಲ್ಲಿ ಊರಿಗೆ ಬಂದು ನೆಲೆಸಿದ ನಂತರ ಊರಿನಲ್ಲೂ ಕೂಡ ಇದೇ ರೀತಿಯಾದಂಥ ಉದ್ಯಮವನ್ನು ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮೂರಿನಲ್ಲಿ ಈ ಥರದ ಒಂದು ಇಂಡಸ್ಟ್ರಿಯನ್ನು ಸದಾನಂದ ಪೂಜಾರರು ಮಾಡಿದ್ದಾರೆ. ನಾನು ಶಾಸಕನಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಾಣೂರು ಈಗಾಗಲೇ ರೈಸ್ ಮಿಲ್ಗಳಿಗೆ, ಕ್ಯಾಶ್ಯೂ ಇಂಡಸ್ಟ್ರಿಗಳಿಗೆ ಪ್ರಸಿದ್ಧಿಯನ್ನು ಪಡೆದಂಥ ಗ್ರಾಮ. ನಮ್ಮೂರಿನಲ್ಲಿ ಇಲ್ಲಿಯ ತನಕ ನಾವು ಗೇರು ಉದ್ಯಮಕ್ಕೆ ಮತ್ತು ರೈಸ್ ಮಿಲ್ಗಳಿಗೆ ಮಾತ್ರ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಬೇರೆ ಬೇರೆ ರೀತಿಯಾದಂಥ ಉದ್ಯಮಗಳಿಗೆ ದೊಡ್ಡ ಪ್ರಮಾಣದಲ್ಲಿ ತೆರೆದುಕೊಳ್ತಾ ಇದೆ. ಇವತ್ತು ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರಿಯನ್ನು ಮಾಡೋದ್ರ ಮುಖಾಂತರ ಯಾವ AC ಗೆ ಮತ್ತು ಫ್ರಿಜ್ಜಿಗೆ, ಶಿಪ್ಪಿಗೆ ಬೇಕಾದಂಥ ಒಂದು ಒಳ್ಳೆಯ ಮೆಟೀರಿಯಲನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಮ್ಮೂರಿನಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿದರೆ ಅತ್ಯಂತ ಸಂತೋಷದ ಸಂಗತಿ. ನಾವು ಈಗಾಗಲೇ ಮಿಯಾರ್ನಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟನ್ನು ಪ್ರಾರಂಭ ಮಾಡಿ 20ಕ್ಕೂ ಸಣ್ಣ ಸಣ್ಣ ಉದ್ಯಮಿಗಳಲ್ಲಿ ಬಂದಿದೆ. ಈಗ ನಿಟ್ಟೆನಲ್ಲಿ ಮತ್ತು ಹೆಬ್ರಿಯಲ್ಲಿ ಇದೇ ರೀತಿಯಾದಂಥ ಹೊಸ ಇಂಡಸ್ಟ್ರಿಯಲ್ ಏರಿಯಾವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಒಟ್ಟಾರೆ ಸಣ್ಣ ಸಣ್ಣ ಉದ್ಯಮಿಗಳು ಬರಬೇಕು. ಒಂದೊಂದು ಉದ್ಯಮಗಳಲ್ಲೂ ಕೂಡ 25-50 ಜನರಿಗೆ ಕೆಲಸ ಸಿಕ್ಕರೆ ಸ್ಥಳೀಯ ಯುವಕರಿಗೆ ಕೆಲಸ ಸಿಗಲಿಕ್ಕೆ, ಉದ್ಯೋಗ ಸಿಗಿಸಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುತ್ತೆ. ಇದರ ಪ್ರಯತ್ನಕ್ಕೆ ಕೈ ಹಾಕಿದಂಥ ಸದಾನಂದ ಪೂಜಾರಿಗೆ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸಿ ಇವರ ಈ ಪ್ರಯತ್ನ ಯಶಸ್ಸುಗೊಳ್ಳಲಿ, 10 ಜನ ಯುವಕರಿಗೆ ಇಲ್ಲಿ ಉದ್ಯೋಗವನ್ನು ಲಭಿಸುವಂಥ ಆಗಲಿ ಎನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಅವರ ಯಾವ ನಮ್ಮೂರಿನಲ್ಲಿ ಮಾಡಬೇಕು ಅನ್ನುವಂಥ ಒಂದು ಕಳಕಳಿ ಏನಿದೆ ಅದು ಅತ್ಯಂತ ಯಶಸ್ವಿಯಾಗಿ ಸಾಕಾರಗೊಳ್ಳಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಲೆ, ಈ ಪೊರ್ಲ ಲೇಸುಗ ಅಂಚನೆ ಈ ಇಂಡಸ್ಟ್ರಿ ಪರಮ ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಶಿವಗಿರಿ ಮಠ ಮೇರೆಗ ನೆಂಪುದ ಕಾಣಿಕೆಯನ್ನು ಕೊರೆದು ಆಶೀರ್ವಾದನ ದೆತನೋಡು ಪಂದು ಶ್ರೀ ಮೋಹನ್ ಪೂಜಾರಿ ಮೇರಡ ಭಿನ್ನಯನ ಮಂತೊಂದುಲ್ಲ.
ಅಂಚನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನಾಯಕನಾಗಿ ರಾಜಕೀಯ ಬದುಕಿಗೆ ಪಾದಾರ್ಪಣೆ ಪಡೆದ ಇವರು ಕಾರ್ಕಳ ತಾಲೂಕಿನ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಕಾರ್ಕಳ ತಾಲೂಕಿಗೆ ಕಾರ್ಕಳವೇ ಸಾಟಿ ಬೇರೆ ಇನ್ನೊಂದಿಲ್ಲ ಎಂಬುದನ್ನು ತೋರಿಸಿಕೊಟ್ಟವರು. 2019ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಇಂಧನ ಖಾತೆಯ ಸಚಿವರಾಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಕಾರ್ಕಳ ಜನತೆಯ ಜನಮಾನಸದಲ್ಲಿ ನೆಲೆ ನಿಂತು ಪ್ರಸ್ತುತ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ನಮ್ಮೆಲ್ಲರ ಹೆಮ್ಮೆಯ ಶಾಸಕ ಸುನಿಲ್ ಕುಮಾರ್ ಇವರಿಗೆ ಜಯಸೂರ್ಯ ಇವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗಣ್ಯ ವ್ಯಕ್ತಿಗಳು ನಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಪ್ರಾಸ್ತಾವಿಕ ಮಾತುಗಳಿಗಾಗಿ ವೇದಿಕೆ ಕೆ ಪ್ರಕಾಶ್ ಇವರಿಗೆ. ಗಡಿಯಾರ ನಿನ್ನದೇ ಇರಬಹುದು, ಆದರೆ ಸಮಯ ಬಂದಾಗ ಸಮಯವನ್ನು ಸರಿಯಾಗಿ ಪಾಲನೆ ಮಾಡದಿದ್ದರೆ ಸಮಯ ನಿನ್ನದಾಗಿರುವುದಿಲ್ಲ ಎಂಬ ಮಾತಿದೆ. ತನ್ನ ಜೀವನದ ಸಮಯವನ್ನು ಸಮಯಕ್ಕೆ ಸರಿಯಾಗಿ ಪಾಲನೆಗೈದು ಯಶಸ್ವಿ ಹಾದಿಯಲ್ಲಿ ನಡೆದು ಬಂದವರು ಶ್ರೀಯುತ ಸದಾನಂದರವರು. ಶ್ರೀ ಶಾಂತ ಪೂಜಾರಿ ಶ್ರೀಮತಿ ಮೀನಾಕ್ಷಿ ದಂಪತಿಗಳ ಸುಪುತ್ರರಲ್ಲಿ ಓರ್ವರು ಶ್ರೀ ವಸಂತ ಪೂಜಾರಿ, ಶ್ರೀಮತಿ ಸುರೇಖಾ, ಶ್ರೀಮತಿ ನಳಿನರವರ ಸಹೋದರರು. ಕೃಷಿಕ ಕುಟುಂಬದಲ್ಲಿ ಜನಿಸಿದ ಇವರು ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸಿದ ಬಳಿಕ ತನ್ನ ಮನೆಯ ಹಿರಿಯರೊಂದಿಗೆ ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ನೇಗಿಲ ಹಿಡಿದು ಹೊಲದೊಳಗೆ ಉಳುವಾಗ ಇವರ ಸುಪ್ತ ಮನಸ್ಸಿನೊಳಗಿರುವ ತಾಂತ್ರಿಕ ಇವರನ್ನು ಮಲಗಲು ಬಿಡಲಿಲ್ಲ. ಹೆಗಲ ಮೇಲೆ ನೇಗಿಲು ಇರಿಸಿ ಮುಗಿಲೆತ್ತ ನೋಡುವ ನೀನು ನನ್ನಷ್ಟು ಎತ್ತರಕ್ಕೆ ಬೆಳೆಯುವೆ ಎಂದು ಮುಗಿಲು ಇವರೊಳಗಿನ ಕನಸಿನ ಗಿಡಕ್ಕೆ ತುಷಾರ ಸಿಂಚನಗೈದಾಗ ಇವರು ಹೊರಟೇ ಬಿಟ್ಟರು ವಾಣಿಜ್ಯ ನಗರಿ ಮುಂಬಯಿಗೆ. ತಾಂತ್ರಿಕ ಶಿಕ್ಷಣ ಪಡೆಯದಿದ್ದರೂ ತಾಂತ್ರಿಕತೆ ಇವರಿಗೆ ರಕ್ತಗತವಾಗಿತ್ತು. ಹವಾನಿಯಂತ್ರಣ ಉಪಕರಣಕ್ಕೆ ಬೇಕಾದ ಪರಿಕರಗಳನ್ನು ಉತ್ಪಾದಿಸುವ ಸಣ್ಣ ಉದ್ಯಮಕ್ಕೆ ನಾಂದಿ ಹಾಡುವಾಗ ಇವರು ಪೂರೈಸಿದ ಹವಾನಿಯಂತ್ರಣ ಪರಿಕರಗಳಿಂದ ತಯಾರಾದ ಹವಾನಿಯಂತ್ರಣದಿಂದ ಬಳಕೆದಾರರು ತಂಪಾದರೂ ಇವರು ಆ ಉದ್ಯಮದಲ್ಲಿ ಸಾಕಷ್ಟು ಬೆವರಳಿಸಿ ಆಗಿತ್ತು. ಮುಂಬಯಿಯಲ್ಲಿ ತಿರುಪತಿ ಇಂಜಿನಿಯರಿಂಗ್ ವರ್ಕ್ಸ್ ಎಂಬ ಸಣ್ಣ ಉದ್ಯಮವನ್ನು ಪ್ರಾರಂಭಿಸಿದ ಇವರ ಉದ್ಯಮವು ತ್ರಿವಿಕ್ರಮನಂತೆ ಬೆಳೆದಾಗ ಇನ್ನೊಂದು ಶಾಖೆ ಪ್ರಾರಂಭಿಸಿ ಉದ್ಯಮವನ್ನು ವಿಸ್ತರಿಸಿದವರು ಸದಾನಂದರವರು. ಇವರ ಉದ್ಯಮ ಮುಂಬಯಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗುತ್ತಿದ್ದರೂ ಇವರು ನಿದ್ರಿಸದೆ ಕಾಣುತ್ತಿದ್ದ ಕನಸು ಒಂದೇ, ಏನೆಂದರೆ ಹುಟ್ಟೂರಿನಲ್ಲಿ ನನ್ನ ಉದ್ಯಮ ತಲೆ ಎತ್ತಬೇಕು, 10 ಸಂಸಾರದ ಜೀವನ ನಿರ್ವಹಣೆಗೆ ನನ್ನ ಅಳಿಲು ಸೇವೆ ನಿರಂತರವಾಗಿರಬೇಕು. ಸ್ಥಾಪಿಸಿಯೇ ಬಿಟ್ಟರೂ ಪಕ್ಕದ ಕುಂಟಲ್ಪಾಡಿಯಲ್ಲಿ ತಿರುಪತಿ ಇಂಜಿನಿಯರಿಂಗ್ ವರ್ಕ್ಸ್, ಅಲ್ಲಿಂದ ಮುಂದಕ್ಕೆ ಹೊರಟ ಇವರ ಉದ್ಯಮ ಇಂದು ಸಾಣೂರು ಗ್ರಾಮದ ಕೆಂಚಬೆಟ್ಟುವಿನಲ್ಲಿ ತಲೆ ಎತ್ತಿ ನಿಂತಿದೆ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರಿಯಾಗಿ. ಉದ್ಯಮದಲ್ಲಿ ತಾನೇನು ಗಳಿಸಿದೆನೋ ಅದನ್ನು ತನಗಾಗಿ ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಿಸದೆ ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ಕೊಡುಗೆಯಾಗಿ ನೀಡಿದ ಕೊಡುಗೈ ದಾನಿಯವರು. ಮುಂಬಯಿಯಲ್ಲಿ ಅದೆಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ತನ್ನಿಂದಾದ ಕೊಡುಗೆಯನ್ನು ನೀಡಿದ ಸತ್ಪುರುಷರು ಸದಾನಂದರು. ಅದೆಷ್ಟೋ ಬಡ ಕುಟುಂಬಕ್ಕೆ ವಿವಾಹ ಸಮಾರಂಭಕ್ಕೆ ತನ್ನಿಂದಾದ ಸಹಾಯವನ್ನು ನೀಡಿ ಬಡ ಕುಟುಂಬದ ಕಣ್ಣೀರನ್ನು ಒರೆಸಿ ಪನ್ನೀರ ಪ್ರೋಕ್ಷಣೆ ಮಾಡಿದ ಶ್ರೀಯುತರು ಸದಾನಂದರವರು. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತವನ್ನು ಚಾಚಿ ವಿದ್ಯಾಮಾತೆ ಸರಸ್ವತಿಯ ಕೃಪೆಗೆ ಪಾತ್ರರಾದವರು. ಮೀನಾಕ್ಷಿಯವರೊಂದಿಗೆ ಸಪ್ತಪದಿ ತುಳಿದು ಸಂಸಾರ ಜೀವನದಲ್ಲಿ ಕಾಲಿರಿಸಿದ ಇವರ ಸುಪುತ್ರ ರೋಹನ್. ಶ್ರೀಮತಿ ಇವರ ಬಾಳ ಸಂಗಾತಿ ಮಾತ್ರವಲ್ಲ, ಇವರ ಉದ್ಯಮದ ಪಾಲುದಾರರೂ ಹೌದು. ನಾನೇನು ಹೇಳಿದೆನೋ ಅದು ಶ್ರೀ ಸದಾನಂದ ಪೂಜಾರಿಯವರ ಯಶೋಗಾಥೆಯೂ ಹೌದು. ಇಂದಿನ ಸಭಾ ಕಾರ್ಯಕ್ರಮದ ಕಾರ್ಯಸೂಚಿಯ ಪ್ರಸ್ತಾವನೆಯೂ ಹೌದು. ಎಲ್ಲರೂ ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು, ಏಕೆಂದರೆ ಅವರ ಸಾಧನೆಗೆ. ಥ್ಯಾಂಕ್ ಯು ಸರ್. ಇಂದು ಅವರು ಈ ಸಾಣೂರಿನ ಕೆಂಚಬೆಟ್ಟುವಿನಲ್ಲಿ, ತನ್ನ ಹುಟ್ಟೂರಿನಲ್ಲಿ, ತನ್ನ ತಾಯ್ನಾಡಿನಲ್ಲಿ ಈ ಒಂದು ಉದ್ಯಮ ಸ್ಥಾಪಿಸಿ ಇವತ್ತು ಇಷ್ಟು ಜನರ ಮನ್ನಣೆಗೆ ಪಾತ್ರರಾಗಬೇಕಾದ್ರೆ ಅದಕ್ಕೆ ಕಾರಣ ಅವರಿಗೆ ಅವರ ಜನ್ಮ ನೀಡಿದ ತಾಯಿ ಶ್ರೀ ಮೀನಕ್ಕ ಅಮ್ಮನವರು. ಮಗ ಎಷ್ಟೇ ಕೋಟ್ಯಾಧೀಶ ಆದರೂ ದುಡಿದು ಮನೆಗೆ ಬಂದಾಗ ನೀನೆಷ್ಟು ಸಂಪಾದನೆ ಮಾಡಿದಿ ಅಂತೂ ಯಾವ ತಾಯಿಯೂ ಕೇಳೋದಿಲ್ಲ. ಮಗ ಬತ್ತನ ಬಡವ ಒಂದುಂಡ ಉಂಡುದು ಒಂತೆ ಜಪ್ಲ ಬೊಕ್ಕ ಈ ಬೇಲೆಗೆ ಬೋಲ ಅಂತ ಹೇಳುವುದಿದ್ದರೆ ಅದು ಮಾತೃ ಹೃದಯ ಮಾತ್ರ. ಅಂಥ ಮಾತೃ ಹೃದಯಕ್ಕೆ ಇವತ್ತು ಮಾತೃವಂದನೆ ಕಾರ್ಯಕ್ರಮ ಮಾಡುವ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು
ಸದಾನಂದ ಪೂಜಾರಿಯವರ ಮಾತೃಶ್ರೀಯಾದ ಶ್ರೀ ಮೀನಕ್ಕನವರನ್ನು ವೇದಿಕೆಗೆ ಕರೆತರಬೇಕು. ಅವರೆಲ್ಲ ಮಕ್ಕಳು ಈ ವೇದಿಕೆಯಲ್ಲಿ ಬರಬೇಕು, ಉಪಸ್ಥಿತರಿರಬೇಕು ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಬಂದುಲೆ ತಾನು ಬೇನೆ ನಿಂಗದು ಲೋಕದ ಬೊಲ್ಪು ತೋಜಾಯರೆ ತನ್ನ ಬದುಕನ್ನು ಜೋಕ್ಲಿಗಾದ ಮುಡಿಪುದಿಯರು ಏರ್ನ ಮೋಕೆ ಕಮ್ಮಿ ಆಂಡಲ ಅರ್ನ ಮೋಕೆಡು ಚೂರ್ಲ ಕಮ್ಮಿ ಆವಂದು ಅರ್ನ ಪ್ರತಿ ಪೊರ್ತುಡ್ಲ ಜೋಕಲ್ನೇ ಬಗೆಟ್ ಎನ್ನೊಂದು ಜೋಕ್ಲೆನ ಪ್ರತಿ ಪೊರ್ತುಡು ಒಟ್ಟು ಗೆತ್ತದು ಬದುಕುಗು ತುಡರ ಪೆರ ಅರೆ ಅಮ್ಮ ಇನಿ ಸದಾನಂದ ಪೂಜಾರ್ಲೆ ನಾ ಬಾರಿ ಮಲ್ಲ ಕಂಪನಿ ಉಂಡು ಅರ್ನ ಗೆಲ್ಮೆನೆ ನಮ್ಮ ಮಾತಿರ್ಲ ತೂವೊಂದುಲ್ಲ ಕೇನೊಂದುಲ್ಲ ಐಕೆ ಏರು ಕಾರಣ ಅಂದ ಕೆಂಡ ಅರ್ನ ಬೆರಿತ ಪೆರ ಉಂತನ ಅರ್ನ ಅಮ್ಮ ಅಂಚಾದ ಅರ್ನ ಅಮ್ಮಗ ಮೀನಾಕ್ಷಿ ಪೂಜಾರಿಯರಿಗೊಂಚಿ ಮಾತೃವಂದನದ ಪೊರ್ಲ ತಮ್ಮನದ ಲೆಸ್ ಈ ಪೊರ್ಲ ಚಾವಿಡಿಡು ನಡುತ್ತೊಂದುಂಡು. ಸದಾನಂದ ಪೂಜಾರಿಯವರು ತನ್ನ ಮಾತೃಶ್ರೀಯವರಿಗೆ ಸಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಸಾಕಷ್ಟು ವೇದಿಕೆಗಳನ್ನು ಶ್ರೀ ಸದಾನಂದ ಪೂಜಾರಿಯವರು ಹಂಚಿಕೊಂಡಿರಬಹುದು, ಆದರೆ ಇಂಥ ಒಂದು ಅಪರೂಪದ ವೇದಿಕೆ ಅವರ ಒಂದು ಜೀವಮಾನದಲ್ಲಿ ಒಂದು ಪ್ರಥಮ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತದೆ. ಏಕೆಂದರೆ ತನ್ನ ಮಾತೃಶ್ರೀಯವರ ಸಾನ್ನಿಧ್ಯದಲ್ಲಿ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದಕ್ಕೆ ಶ್ರೀ ಸದಾನಂದ ಪೂಜಾರಿಯವರು ಅದೆಷ್ಟು ಜನ್ಮಗಳ ಪುಣ್ಯವನ್ನು ಸಂಪಾದನೆ ಮಾಡಿರಬೇಕು. ಕುಟುಂಬದ ಮಾತ ಸದಸ್ಯರನ್ನ ಸೇರಿಗೆಡ್ಲ ಇಪ್ಪತ್ತು ಮೀನಾಕ್ಷಿ ಪೂಜಾರಿ ಶ್ರೀಯುತ ಸದಾನಂದ ಪೂಜಾರಿನ ಅಮ್ಮ ಅರೆಗೊಂಜಿ ತಮ್ಮನದ ಮಣ್ಣಿನ ಪಾರ್ದರೆ ತಮ್ಮನದ ಲೇಸು ಬಾರಿ ಗೌಚಿಡೆ ನಡತು ಬೈದಿಂಡು ಎರನ್ನ ಮದತ್ತುಂಡಲ ಅಪ್ಪನ ಮರಪರ ಒಂದು ಬಂದುಲೆ ಐನ ಸದಾನಂದ ಪೂಜಾರಿ ತೋಜಾದು ಕೊಡ್ತೇರು ಆರಿ ಇಡೆಮುಟ್ಟ ಬರುಡಾಂಡ ಏರು ಕಾರಣ ಪಂದು ನಮ್ಮ ಕಣ್ಣೆದುರುಡೆ ಯಾರಿನಿ ತೊಜಪಾದು ಕೊಡ್ತೇರು. ಕುಟುಂಬದ ಮಾತರೆಗ್ಲ ಸೊಲ್ಮೆಲು ಅಂಚನೆ ತಮ್ಮನದ ಮನೆನ ತನ್ನ ಮಟ್ಟೆಲುಗು ಪಾಡೋ ನಂಚಿನ ಅರ್ನ ಅಪ್ಪೆ ಮೀನಾಕ್ಷಿ ಪೂಜಾರಿ ಅರೆಗ್ಲ ಸೊಲ್ಮೆಲು. ಮಾತೃವಂದನ ಕಾರ್ಯಕ್ರಮದಿಂದ ಇಂದಿನ ಈ ಕಾರ್ಯಕ್ರಮ ಪರಿಪೂರ್ಣತೆ ಕಂಡಿದೆ ಎಂದು ನಮಗೆಲ್ಲರಿಗೆ ಅನಿಸ್ತಾ ಇದೆ. ಕಾರ್ಯಕ್ರಮ ಮುಂದೆಯೂ ಸಾಗ್ತದೆ. ಪ್ರಾಸ್ತಾವಿಕ ಮಾತುಗಳನ್ನಾಡಿದಕ್ಕೆ ಪ್ರಕಾಶ್ ತಮಗೆ ವಂದನೆಗಳು. ನನ್ನ ದುಂಬುಗು ಕಾರ್ಯಕ್ರಮನ ಮುಂದರ್ತೊಂದು ಇಪ್ಪತ್ತು CASS ನಾಯಕ ಪಾಸ್ಟ್ ಚೇರ್ಮನ್ CA ಮಂಗಳೂರು ಮೆರೆಗಾದ ವೇದಿಕೆ ಈ ಪೊರ್ಲ ಲೇಸಿಗ ಪೊರ್ಲ ನುಡಿ ಬಾಮಿಡು ಪಂದು ಈ ಪೊರ್ತು CASS ನಾಯಕ ಮೆರಡ ಭಿನ್ನಯ್ಯನು ಮಲ್ತೊಂದುಲ್ಲ. ವೇದಿಕೆಯಲ್ಲಿ ವಿರಾಜಮಾನರಾದ ನಮ್ಮ ಸಾಣೂರು ಪಂಚಾಯತ್ ಇದರ ಮಾಜಿ ಅಧ್ಯಕ್ಷರು ಹಾಗೂ ಗೂಗಲ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ KMF ಮಂಗಳೂರು ಇದರ ಡೈರೆಕ್ಟರ್ ಶ್ರೀಯುತ ಸಾಣೂರು ನರಸಿಂಹ ಕಾಮತ್ ಅವರೇ ಹಾಗೂ ಪ್ರಸ್ತುತ ಉಪಾಧ್ಯಕ್ಷರಾದ ಸಾಣೂರು ಪಂಚಾಯತ್ ಇತ್ತೀಚೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಾಣೂರು ಪಂಚಾಯತ್ ಎಲ್ಲ ಚಪ್ಪಾಳೆ ತಟ್ಟಬೇಕು, ಬಹಳ ಒಂದು ಸಂತೋಷದ ವಿಷಯ. ಅದರ ಒಂದು ಉಪಾಧ್ಯಕ್ಷರಾದ ಶ್ರೀಮತಿ ಯಶೋಧ ಶೆಟ್ಟಿಯವರೇ ಹಾಗೂ ಈ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿ ಆರ್ಥಿಕ ಒಂದು ಸಹಾಯವನ್ನು ಒದಗಿಸಿದ ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ಇದರ ಚೀಫ್ ಮ್ಯಾನೇಜರ್ ಶ್ರೀಯುತ ಜೋಸೆಫ್ ಅವರೇ, ನಿಮಗೆ ಜೋಸೆಫ್ ಅವರೇ ಹಾಗೂ ಸದಾನಂದ ಪೂಜಾರಿ ಇಂದಿನ ಹೀರೋ ಅಂತ ಹೇಳ್ಬೋದು. ಈ ಒಂದು ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇದರ ಪಾಲುದಾರರಾದ ಸದಾನಂದ ಪೂಜಾರಿ ಹಾಗೂ ಅವರ ಧರ್ಮಪತ್ನಿ ಮೀನಾಕ್ಷಿ ಪೂಜಾರಿ ಅವರೇ ಹಾಗೂ
ಇವರಿಗೆ ಒಂದು ಹೆಗಲಿಗೆ ಹೆಗಲು ಕೊಟ್ಟು ಈ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ತುಂಬ ಪ್ರೋತ್ಸಾಹ ಸಹಾಯ ಮತ್ತು ಸಪೋರ್ಟ್ ಮಾಡಿದ ವಸಂತ್ ಪೂಜಾರಿ ಅವರೇ ಹಾಗೂ ಅವರ ಸದಾನಂದ ಪೂಜಾರಿ ಆಗಿ ಮೀನಾಕ್ಷಿ ಪೂಜಾರಿ ಅವರ ಸುಪುತ್ರ ಮುಂದೆ ಈ ಇಂಡಸ್ಟ್ರಿಯನ್ನು ಇನ್ನೂ ಎತ್ತರದ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕಿರುವ ರೋಹನ್ ಪೂಜಾರಿ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ದೂರದಿಂದ ಬಂದು ಹರಸಲಿಕ್ಕೆ ಬಂದ ಎಲ್ಲ ನಮ್ಮ ಸದಾನಂದ ಪೂಜಾರಿ ಫ್ಯಾಮಿಲಿಯವರ ಅಭಿಮಾನಿಗಳೇ. ನಮ್ಮ ಪ್ರಕಾಶ್ ಅವರು ಭಾಳ ಜೋಶಲ್ಲಿ ಮಾತಾಡಿದರು. ನಮ್ಮ ಎಮ್ ಸಿ ಕೂಡ ಭಾರಿ ಫೋರ್ಸಲ್ಲಿ, ಕಂಬಳದಲ್ಲಿ ಕೆಲವು ಎಮ್ ಸಿ ಮಾಡಿದಾಗೆ ಆಯಿತು, ಅಷ್ಟು ಭಾರಿ ಜೋಶಲ್ಲಿ ಎಮ್ ಸಿ ಮಾಡ್ತಾಯಿದ್ದರು. ಭಾಳ ಸಂತೋಷ ಆಯಿತು. ನಾನು ಹೆಚ್ಚು ಮಾತಾಡಲಿಕ್ಕೆ ಬಯಸೋದಿಲ್ಲ, ಆದರೂ ಸ್ವಲ್ಪ ಮಾತಾಡಬೇಕು. ಯಾಕಂದರೆ ಇಂಥ ಒಂದು ವೇದಿಕೆ ಇರುವುದೇ ಸ್ವಲ್ಪ ಮಾತಾಡಲಿಕ್ಕೆ, ಜನರಿಗೆ ಗೊತ್ತಾಗಲಿಕ್ಕೆ. ಸದಾನಂದ ಪೂಜಾರಿ ಅವರು 5 ವರ್ಷದ ಮುಂಚೆ 6 ವರ್ಷದ ಮುಂಚೆ ನನ್ನ ಹತ್ರ ಬಂದಿದ್ದರು. ಅವರಿಗೆ ಒಂದು ಮೂಡುಬಿದ್ರೆಯಲ್ಲಿ ಒಂದು ಫ್ಯಾಕ್ಟ್ರಿ ಒಬ್ಬರು ಕೊಡ್ತೇನಂತ ಅಡ್ವಾನ್ಸ್ ತಗೊಂಡು ಅವರಿಗೊಂದು ಒಳ್ಳೆ ಮುಂಡಾಸು ಮತ್ತು ಟೊಪ್ಪಿ ಇಟ್ಟರು. ಈ ಮುಂಡಾಸಲ್ಲ, ಬೇರೆ ಟೊಪ್ಪಿ ಇಟ್ಟರು ಅವರು. ಆ ಟೈಮಲ್ಲಿ ಅವರು ನನ್ನ ಹತ್ರ ಬಂದಿದ್ದರು. ನಾನು ಆವಾಗ ಹೇಳಿದೆ, ಇನ್ನು ಮುಂದೆ ಕೈ ಹಾಕಬೇಡಿ, ಹಾಕಿದರೆ ನಿಮಗೆ ಇದು ಪ್ರಾಬ್ಲಮ್ ಆಗ್ತದೆ, ಮುಂದುವರಿಸಬೇಡಿ ಅಂತ. ಯಾರಾದರೂ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಬಂದರೆ ಮುಂದುವರಿಸಬೇಡಿ, ಮಾಡಬೇಡಿ ಅಂತ ಹೇಳೋದಿಲ್ಲ, ಮಾಡಿ ಅಂತ ಹೇಳ್ತಾರೆ, ಹೊಂಡಕ್ಕೆ ಬಿದ್ದರೆ ಬೀಳಲಿ ಅಂತ. ಆದರೆ ನಮ್ಮ ಇಂಟೆನ್ಷನ್ ಆಗಲ್ಲ. ಪ್ರತಿಯೊಬ್ಬರು ಹಣ ಹಾಕಿದರೆ ಅದರಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕಂತೇಳಿ ಸುಮಾರು ವರ್ಷ ಆಯಿತು. ಆಮೇಲೆ 1 ವರ್ಷದ ಮುಂಚೆ ನನ್ನ ಹತ್ರ ಬಂದರು, ಹೀಗೀಗೆ ನಮ್ಮ ಊರಿನಲ್ಲೇ ನಾವೊಂದು ಉತ್ತಮ ಒಂದು ಇಂಡಸ್ಟ್ರಿ ಹಾಕಬೇಕಂತ. ಅದರ ಮುಂಚೆ 3 ವರ್ಷದ ಮುಂಚೆ ನಾವು ಮುಂಬೈಯಲ್ಲಿ ಒಂದು MSME ಕಾನ್ಕ್ಲೇವ್ ಸುಮಾರು 1,000ಕ್ಕಿಂತ ಹೆಚ್ಚು ಜನರ ಸಮಕ್ಷಮದಲ್ಲಿ ಬಾಂಬೆಯಲ್ಲಿ ಬಣ್ಸ್ ಸಂಘ, ಅಲ್ಲಿ ಬಿಲ್ಲವಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಒಂದು MSME ಕಾನ್ಕ್ಲೇವ್ ಆಯಿತು. ಆ MSME ಕಾನ್ಕ್ಲೇವಲ್ಲಿ ನಮ್ಮ ಉತ್ತಮ ಒಂದು ಮಹಿಳಾ ಉದ್ಯಮಿ ಪ್ರಶಸ್ತಿ ಅದು ನಮ್ಮ ಮೀನಾಕ್ಷಿ ಪೂಜಾರಿ ಅವರಿಗೆ ಆ ದಿನ ಕೊಟ್ಟಿದ್ದೆ. ಒಂದಕ್ಕೆ ನಿಲ್ಲಬೇಕು, ನೀವು ನಿದ್ದು ನಮಸ್ಕಾರ ಹಾಕಬೇಕು ಎಲ್ಲರಿಗೆ. ಮಹಿಳಾ ಉದ್ಯಮಿ, ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ ನಮ್ಮ ಮುಂಬೈ ನಗರಿಯಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಅದರಿಂದ ಅವರು ಸ್ಫೂರ್ತಿ ಹೊಂದಿದರು. ನಾನು ಹೇಳಿದೆ, ನೀವು ಬೊಂಬೈಯಲ್ಲಿ ಎಷ್ಟು ಮಾಡಿದರೂ ಊರಿಗೆ ರಂಗ ಪರ ಊರಿಗೆ ಮಂಗ ಅಂತೇಳಿ. ಏನು ಮಾಡಿದ್ರು ಊರಲ್ಲಿ ನೀವು ಏನಾದರೂ ಒಂದು ಮಾಡಬೇಕು, ಸಾಧನೆ ಮಾಡಬೇಕು. ಊರಲ್ಲಿ ಸಾಧನೆ ಮಾಡಿದರೆ ಅದಕ್ಕೆ ಊರಿನ ಜನರಿಗೆ ಕೆಲಸ ಸಿಗ್ತದೆ, ನಮ್ಮ ಈ ಪರಿಸರ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಈ ಒಂದು ಜಾಗ ತಗೊಂಡು ಬಿಲ್ಡಿಂಗ್ ಪ್ರಾರಂಭ ಮಾಡಿದರು. ಆ ಟೈಮಲ್ಲಿ ನನ್ನ ಹತ್ರ ಬಂದರು. ಸಾಧಾರಣ ಒಂದು ಹೊಸ ಮೆಟ್ಟು ತಗೊಂಡ್ರು ಅವರು. 2-3 ಬ್ಯಾಂಕಿಗೆ ತಿರುಗಿ ಆ ಮೆಟ್ಟು ಹಳ್ತಾ ಇತ್ತು. ಆ ಮೆಟ್ಟನ್ನು ಬಿಸಾಡಿದರು, ಹೊಸ ಮೆಟ್ಟು ತಗೊಂಡ್ರು. ಆಮೇಲೆ ನನ್ನ ಹತ್ರ ಬಂದರು. ನನ್ನ ಹತ್ರ ಬಂದ ಕೂಡಲೇ ನಾನು ಏನು ಮಾಡಿದೆ ಅಂದರೆ, ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅದರ ಒಬ್ಬರು AGM, ಬಹಳ ಡೈನಮಿಕ್ AGM ಮಧುಸೂದನ್ ಕುಮಾರ್ ಅಂತಿದ್ದರು. ಅವರು ದೂರದ ಮಂಗಳೂರಿಂದ ಇಲ್ಲಿಗೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳ್ತವೆ. ಆದರೆ ಮಾವಿನ ಮರ ಎಲ್ಲಿ ಉಂಟು ಅಲ್ಲಿ ಕೋಗಿಲೆ ಬರಲೇಬೇಕಲ್ಲ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಮಾವಿನ ಮರ ಚಿಗುರು ಮುಟ್ಟಿದ ಕೂಡಲೇ ಕೋಗಿಲೆ ಅಲ್ಲಿ ಬರೋದು ಗ್ಯಾರಂಟಿ. ಹಾಗೆ ಈ ಮಧುಸೂದನ್ ಕುಮಾರ್ ಅವರು ಈ 60 ಕಿಲೋಮೀಟರ್ ಇಷ್ಟು ದೂರದ ಪ್ರದೇಶ ಆದರೂ ಟು ಎ ಫ್ರೆಂಡ್ಸ್ ಹೌಸ್ ದ ರೋಡ್ ಈಸ್ ನೆವರ್ ಲಾಂಗ್. ನಮಗೆ ಉತ್ತಮ ಉದ್ಯಮಿಗಳು ಈ ದೇಶದಲ್ಲಿ ಬೇಕು, ನಮ್ಮ ಪ್ರದೇಶದಲ್ಲಿ ಉತ್ತಮ ಒಂದು ಉದ್ಯಮವನ್ನು ಮಾಡಬೇಕು. ಮತ್ತು ಇವರನ್ನು ಒಮ್ಮೆ ನೋಡಿಯೇ ಅವರು ಎಣಿಸಿದರು, ಇವರಿಗೆ ಇಮ್ಮಿಡಿಯೇಟ್ಲಿ ಲೋನ್ ಕೊಡುವ ಅಂಥೇಳಿ. ವಿದಿನ್ 15 ಡೇಸ್ ಇವರಿಗೆ ಬೇಕಾದ, ಇವರು ಎಷ್ಟು ಕೇಳಿದ್ದಾರೆ ಅಷ್ಟು 100% ಲೋನನ್ನು ಕೇಳಿದಷ್ಟು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬ್ಯಾಂಕ್ ಆಫ್ ಬರೋಡಾಕ್ಕೆ ಆಭಾರಿ ಅಂತ ಹೇಳ್ತೇವೆ. ಆ ಮಧುಸೂದನ್ ಕುಮಾರ್ ಅವರ ಉತ್ತರಾಧಿಕಾರಿಯಾಗಿ ನಮ್ಮ ಜೋಸೆಫ್ ಅವರು ಬಂದಿದ್ದಾರೆ. ಅವರು ಕೂಡ ಉತ್ತಮ ಒಂದು ಏನು ಹೇಳ್ತಾರೆ ಪ್ರೋತ್ಸಾಹ, ಸಪೋರ್ಟ್ ನಿರಂತರವಾಗಿ ನೀಡ್ತಾ ಇದ್ದಾರೆ. ನಾನು ಯಾಕೆ ಹೇಳೋದಂದರೆ, ಒಂದು ಉದ್ಯಮ ಬೆಳೀಲಿಕ್ಕೆ ಬ್ಯಾಂಕುಗಳ ಸಹಕಾರ ಮುಖ್ಯ. ಸರ್ಕಾರ ಕೇಂದ್ರ ಬಜೆಟಲ್ಲಿರ್ಬೋದು, ರಾಜ್ಯ ಬಜೆಟಲ್ಲಿರ್ಬೋದು, ಅನೇಕ ಯೋಜನೆಗಳನ್ನು ಅನೌನ್ಸ್ ಮಾಡ್ತಾರೆ. ಈ ಅನೌನ್ಸ್ ಮಾಡಿದ ಬಜೆಟನ್ನು ಅಥವಾ ಏನಾದರೂ ಯೋಜನೆ ಇದ್ದರೆ
ಅದು ಜನರಿಗೆ ತಲುಪಿಸುವ ಕಾರ್ಯ ಮಾಡೋದು ಬ್ಯಾಂಕಿನವರಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಈವನ್ ಕೋವಿಡ್ ಸಂದರ್ಭದಲ್ಲಿ ಕೂಡ ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಅವರ ಜೀವವನ್ನೇ ಮುಡಿಪಾಗಿಟ್ಟುಕೊಂಡು ಎಲ್ಲ ಬಂದಿತ್ತು, ಲಾಕ್ಡೌನ್ ಇತ್ತು, ಆದರೆ ಬ್ಯಾಂಕ್ ಮಾತ್ರ ಓಪನ್ ಇತ್ತು. ಯಾಕೆ? ಆ ಸಂದರ್ಭದಲ್ಲಿ ಕೂಡ ಜನರಿಗೆ ಸಹಕಾರ ಆಗಲಿಕ್ಕೆ, ಸಹಾಯ ಆಗಲಿಕ್ಕೆ, ಮತ್ತು GECL ಅಂತ ಎಮರ್ಜೆನ್ಸಿ ಲೋನ್ ಅದನ್ನು ಕೂಡ ಕೊಟ್ಟು ತುಂಬ ಒಂದು ಪ್ರೋತ್ಸಾಹ ಮಾಡಿದಿದ್ದರೆ ಅದು ನಮ್ಮ ಬ್ಯಾಂಕ್ ಸಮೂಹಗಳಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ನಮ್ಮ ದೇಶದ ಅಗ್ರಗಣ್ಯ ಬ್ಯಾಂಕ್ ಇಂಡಿಯಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ಬರೋಡಾ, ಅದರ ಒಂದು ಚೀಫ್ ಮ್ಯಾನೇಜರ್ ಇಲ್ಲಿದ್ದಾರೆ. ಅವರು ಹೇಳಿದರು, ಈಗ ಬರುವಾಗ ಅವ್ರು ಹೇಳಿದಂದ್ರೆ ಬೇರೆಯವರೆಲ್ಲ ಬ್ಯಾಂಕಿನವರು ಡೆಪಾಸಿಟ್ ಕೊರಲೆ, ಇನ್ಶೂರೆನ್ಸ್ ಕೊರಲೆ, ಮ್ಯೂಚುವಲ್ ಫಂಡ್ ಕೊರಲೆ, ಬೊಕ್ಕ SB ಕೊರಲೆ ಅದು ಹೇಳ್ತಾರೆ. ಆದರೆ ಜೋಸೆಫ್ ಅವರು ಮಂಗಳೂರಿಂದ ನಾನು ಇಲ್ಲಿವರೆಗೆ ಕಾರಲ್ಲಿ ಒಟ್ಟಿಗೆ ಬಂದದ್ದು. ಅವ್ರು ಹೇಳಿದರು, ಯು ಗಿವ್ ಮಿ ಮೋರ್ ಪ್ರಪೋಸಲ್ಸ್, ಯು ಗಿವ್ ಮಿ ಮೋರ್ ಕಸ್ಟಮರ್ಸ್, ಐ ಆಮ್ ರೆಡಿ ಟು ಗಿವ್ ಲೋನ್ಸ್ ಫಾರ್ ದೆಮ್ ಅಂತ ಒಂದು ಉತ್ತಮ ಒಂದು ಹೃದಯ ವೈಶಾಲ್ಯತೆಯನ್ನು ಮೆರೆದಿದ್ದಾರಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಸದಾನಂದ ಪೂಜಾರಿ ಅವರ ಬಗ್ಗೆ ಹೇಳಿದರು, ತುಂಬ ಬೆವರಿಳಿಸಿ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾರಂತೇಳಿ. ನೋಡಿ, ಊರಿಂದ ಎಲ್ಲರೂ ಬಾಂಬೆಗೆ ಹೆಚ್ಚಿನವರು, ಕೆಲವರು ಓಡಿ ಹೋದವರು, ಕೆಲವು ಗ್ಲಾಸ್ ತೊಳಿಲಿಕ್ಕೆ ಹೋದವರು ಈಗ ತುಂಬ ಹೋಟೆಲ್ಗಳ ಓನರ್ ಆಗಿದ್ದಾರೆ. ಯಾರು ಕಷ್ಟಪಡ್ತಾರೆ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಸದಾನಂದ ಪೂಜಾರಿ ಅವರು ಅದಕ್ಕೆ ಒಂದು ಉದಾಹರಣೆ. ಅದಕ್ಕೆ ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿ ಸುಭಾಷಿತಕಾರ ಹೇಳ್ತಾನೆ, ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ ಜಪತೋ ನಾಸ್ತಿ ಪಾತಕಂ ಮೌನೇ ಚ ಕಲಹೋ ನಾಸ್ತಿ ಜಾಗರಿತೆ ಭಯಂ ಅಂತೇಳಿ. ಅಂದರೆ ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ, ಯಾರು ಕಷ್ಟಪಟ್ಟು ದುಡಿತಾರೆ, ಒನ್ ವರ್ಕ್ಸ್ ಹಾರ್ಡ್, ಅವರಿಗೆ ದರಿದ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜಪತೋ ನಾಸ್ತಿ ಪಾತಕಂ, ಯಾರು ಜಪ ತಪ ದೇವರ ಬಗ್ಗೆ ಒಂದು ದೇವರ ದಯೆ ಅಭಿವೃದ್ಧಿಯ ಆರಂಭ, ದೇವರ ಭಯವೇ ಜ್ಞಾನದ ಆರಂಭ ಹೇಳ್ತೇವೆ. ಇವತ್ತು ಈ ಕಾರ್ಯಕ್ರಮ ಮಾಡುವಾಗ ನಿನ್ನೆ ಸಾಯಂಕಾಲ ವಾಸ್ತು ಹೋಮ ಮಾಡಿದರು, ಬೆಳಿಗ್ಗೆ ಗಣಹೋಮ ಮಾಡಿದರು, ಈಗ ಸತ್ಯನಾರಾಯಣ ಪೂಜೆ. ಯಾಕೆ ಸತ್ಯನಾರಾಯಣ ಪೂಜೆ ಅಂದರೆ ಸತ್ಯಂ ವದ ಧರ್ಮಂ ಚರ ಅಂಥೇಳಿ ಈ ಒಂದು ಇಂಡಸ್ಟ್ರಿ ನಡೆಸುವಾಗ ಯಾವುದೇ ನಂಬರ್ 2 ವಹಿವಾಟು ಇಲ್ಲದೆ ಸರಕಾರಕ್ಕೆ ದೇಶಕ್ಕೆ ಕಟ್ಟಬೇಕಾದ ಕ್ಲಪ್ತ ಒಂದು ತೆರಿಗೆಯನ್ನು ಕಟ್ಟಿ ಎಲ್ಲ ಉದ್ಯೋಗಿಗಳಿಗೆ ಉತ್ತಮವನ್ನು ಸಂಭಾವನೆಯನ್ನು ನೀಡಿ ದೇಶದ ಅಭಿವೃದ್ಧಿ ಹಾಗೂ ತನ್ನ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಪಣ ತೊಟ್ಟದ್ದಕ್ಕಾಗಿ ಈ ಒಂದು ಎಲ್ಲ ಪೂಜೆ ಸಮೇತ ಜಪತೋ ನಾಸ್ತಿ ಪಾತಕಂ, ಯಾರು ಜಪತಪ ಮಾಡ್ತಾರೆ ಅವರು ಪಾಪ ಮಾಡಲಿಕ್ಕೆ, ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೌನೇಚ ಕಲಹೋ ನಾಸ್ತಿ, ಇಷ್ಟು ಗಲಾಟೆ ಗದ್ದಲ ಮಾಡಿದೆಲ್ಲ ನಾವು, ಅವ್ರು ಏನು ಮಾತಾಡಲೇ ಇಲ್ಲ ನೋಡಿ, ಅಲ್ಲ ವಸಂತ್ರೆ ಏನು ಮಾತಾಡಿದ್ರು ಅವರ ಪರವಾಗಿ ವಸಂತ್ರೆ ಮಾತಾಡೋದಿಲ್ಲ. ಸೊ ಅವರು ಮಾತಾಡಲೇ ಇಲ್ಲ. ಮೌನೇಚ ಕಲಹೋನ, ಯಾರು ಕಮ್ಮಿ ಮಾತಾಡ್ತಾರೆ ಅವರು ಯಾರೊತ್ತಿಗೆ ಜಗಳ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾಸ್ತಿ ಜಾಗರಿತೆ ಭಯಂ ಅಂತೇಳಿ ಅಂದರೆ ಯಾರಿಗೆ ಆಗು ಹೋಗುಗಳ ಬಗ್ಗೆ, ನಮ್ಮ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಜ್ಞಾನ ಇರ್ತದೆ, ಅವರಿಗೆ ಭಯವೆನ್ನುವುದಿಲ್ಲ. ಇದು ನಾನು ಹೇಳಿದ್ದಲ್ಲ, ಇದು ಸುಭಾಷಿತಕಾರ ಹೇಳ್ತಾರೆ. ಸಾಧನೆ ಮಾಡಿದ್ದೀರಿ, ಸಾಧನೆ ಎನ್ನುವುದು ಸಡನ್ನಿ ಬರುವುದಲ್ಲ, ಅದು ಲಾಟ್ರಿ ಟಿಕೆಟ್ ಅಲ್ಲ. ಲಾಟ್ರಿ ಹಾರಲಿಕ್ಕೆ ಸಾಧನೆ, ಲಾಟ್ರಿ ಹಾರಬೇಕಾದ್ರೆ ಲಾಟ್ರಿ ಟಿಕೆಟ್ ತೆಗಿಬೇಕು. ಆದರೆ ಎಲ್ಲರಿಗೆ ಲಾಟ್ರಿ ಹಾರ್ತದ ಟಿಕೆಟ್ ತೆಗೆದವರಿಗೆ? ಸಾಧನೆ ಅಂದರೆ ಏನು? ಸಾಧನೆಯ ಹಾದಿಯಲ್ಲಿ 100 ಮುಳ್ಳುಗಳು, ಸಾಧನೆಯ ಹಾದಿಯಲ್ಲಿ 100 ಅಡಚಣೆಗಳು, ಸಾಧಿಸಿದವನಿಗೆ ಅವೆಲ್ಲ ಸುಳ್ಳುಗಳು. ಸಾಧಿಸಿದ್ದೀರಿ ನೀವಿಂದು ಯಶಸ್ಸಿನ ಏಣಿ, ಅರ್ಹವಾಗಿಯೇ ಮಾಡಿದ್ದೀರಿ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಎನ್ನುವ ಉತ್ತಮ ಸ್ತರದ ಉದ್ಯಮದ ಒಂದು ಶ್ರೇಣಿ ಅಂತ ಹೇಳ್ತೇನೆ. ಈ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್, ಬಾಲಾಜಿ ಮತ್ತು ತಿರುಪತಿಯ ಬಾಲಾಜಿಯ ಇಲ್ಲಿ ನೀವು ಆಚೆ ಹೋಗ್ಬೋದು. ನೀರು ಕುಡಿ, ಮಾತಾಡಿದ್ದು ನಾವು, ನೀರು ನೀವು ಕುಡಿಯೋದಾ? ಹಾಂ ಆಯಿತು, ಓಕೆ. ಸ್ವಲ್ಪ ಫ್ಲೋ ಈಗ ತಡೀತು. ತಿರುಪತಿಯ ಬಾಲಾಜಿಯ ಸಂಪೂರ್ಣ ಅನುಗ್ರಹ ಇವರಿಗುಂಟು. ಅದೇ ರೀತಿ ನಮ್ಮ ಪಡು ತಿರುಪತಿ ವೆಂಕಟರಮಣ, ಅವನ ಆಶೀರ್ವಾದ ಇವರ ಮೇಲೆ ಸದಾ ಉಂಟು. ಅದಕ್ಕೆ ನಾನು ತಿರುಪತಿ ವೆಂಕಟರಮಣನ ಒಂದು ಉತ್ತಮ ಒಂದು
ಭಾವಚಿತ್ರವನ್ನು ತಂದಿದ್ದೇನೆ, ಅವರಿಗೆ ಕೊಡಲಿಕ್ಕೆ ಕೂಡ ಈಗ ಕೊಡ್ತೇನೆ. ಮತ್ತು ಒಂದು ಹೇಳ್ತೇನೆ, ಯಾರಾದರೂ ಉದ್ಯಮ ಮಾಡೋದಿದ್ದರೆ ಅನೇಕ ಯೋಜನೆಗಳಿವೆ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಹಳ್ಳಿಯಲ್ಲಿರ್ಬೋದು, ಸಿಟಿಯಲ್ಲಿರ್ಬೋದು, ಎಲ್ಲ ಏಜ್ ಆದ ತಂದೆ ತಾಯಿಗಳು ಮಕ್ಕಳು ಎಂಕಲ್ನ ಮಗೆ ಆಸ್ಟ್ರೇಲಿಯಾಡುಲ್ಲ, ಆಯೆ ಅಮೇರಿಕಡಲ್ಲಿ ಮತ್ತು ದುಬೈಡುಲ್ಲ, ಅದೆಲ್ಲ ಏನು ಪ್ರಯೋಜನ ಇಲ್ಲ, ವೇಸ್ಟ್. ಇಲ್ಲಿಯೇ ನಿಮ್ಮ ಊರಲ್ಲಿ ತುಂಬ ಅವಕಾಶ ಉಂಟು, ಇಲ್ಲೇ ಉದ್ಯಮ ಮಾಡ್ಬೋದು. PMEGP ಸ್ಕೀಮಲ್ಲಿ 50 ಲಕ್ಷದವರೆಗೆ ವಿದೌಟ್ ಕೊಲ್ಯಾಟ್ರಲ್ ಲೋನ್ ಕೊಡ್ತಾರೆ, 35% ಸಬ್ಸಿಡಿ ಕೊಡ್ತಾರೆ, 5% ಮಾರ್ಜಿನಲ್ಲಿ. ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಇವನ್ ಸೇವಾ ಕೇಂದ್ರ ಅಥವಾ ಏನಾದರೂ ಟ್ರೇಡಿಂಗ್ ಮಾಡೋದಾದರೂ 20 ಲಕ್ಷದವರೆಗೆ ಸಬ್ಸಿಡಿಯಲ್ಲಿ ಸ್ಕೀಮ್ ಸಿಗ್ತದೆ. PMFME ಸ್ಕೀಮ್, ಹಪ್ಪಳ ಸಂಡಿಗೆ ಅದು ಇದೆಲ್ಲ ಫುಡ್ ಪ್ರಾಡಕ್ಟ್ಸ್ ಮಾಡುವವರಿಗೆ 50% ಸಬ್ಸಿಡಿಯಲ್ಲಿ ಸಾಲ ಸಿಗ್ತದೆ. 35% ಕೇಂದ್ರದಿಂದ, 15% ರಾಜ್ಯದಿಂದ. ಅದಲ್ಲದೆ ಈಗ ಮೊನ್ನೆ ಬಜೆಟಲ್ಲಿ ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 2 ಕೋಟಿವರೆಗೆ ಮಹಿಳೆಯರು ಯಾವುದಾದ್ರೂ ಉದ್ಯಮ ಮಾಡೋದಾದರೆ ಅವರಿಗೆ ಯಾವುದೇ ಒಂದು ಭದ್ರತೆ ಇಲ್ಲದೆ ಸಾಲ ಕೊಡುವ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿದ್ದಾರೆ. ಈ ಎಲ್ಲ ಬ್ಯಾಂಕಿನವರು, ರಾಷ್ಟ್ರೀಕೃತ ಬ್ಯಾಂಕಿನವರು ಇರ್ಬೋದು, ಬೇರೆ ಬ್ಯಾಂಕಿನವರು ಇರ್ಬೋದು, ಈ ನಮ್ಮ ಸರಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವೆಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಸದುಪಯೋಗ ಪಡೆದುಕೊಂಡು ನಮ್ಮ ಊರಿನಲ್ಲಿಯೇ ಉತ್ತಮ ಒಂದು ಉದ್ಯಮ ಪ್ರಾರಂಭಿಸುವ ಒಂದು ಯೋಜನೆಯನ್ನು ಮಾಡಿ ಪ್ರೋತ್ಸಾಹಿಸಬೇಕಂತ ನಾನು ಹೇಳ್ತಾರೆ ನೋಡಿ. ಶ್ರೀರಾಮಚಂದ್ರ ಅಯೋಧ್ಯೆ ಇದು ಸ್ವರ್ಣಲಂಕೆಯನ್ನು ಗೆದ್ದ ಕೂಡಲೇ ಲಕ್ಷ್ಮಣ ಹೇಳ್ತಾನಂತೆ, ಸೀತಾಮಾತೆ ಸಿಕ್ಕಿದ್ದಾಳೆ, ಮತ್ತು ಸಂಪದ್ಭರಿತ ಶ್ರೀಲಂಕೆ ಇಲ್ಲೇ ಉಂಟು, ತಮ್ಮ ಭರತ, ಅಣ್ಣ ಭರತ ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ, ನಾವು ಇಲ್ಲೇ ನೆಲೆಸುವ ಶ್ರೀಲಂಕೆ, ಎಲ್ಲಿ ನಿನ್ನ ಭಕ್ತರು ಅಲ್ಲಿ ಮಂತ್ರಾಲಯ ಹೇಳ್ತಾರೆ ನೋಡಿ. ಹಾಗೆ ನಾವು ಇಲ್ಲಿಯೇ ಒಂದು ರಾಜ್ಯಭಾರ ಮಾಡುವ ಅಂತ ಹೇಳ್ತಾರೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತೇಳಿ. ಅಂದರೆ ಜನನಿ, ಜನ್ಮ ಕೊಟ್ಟ ತಾಯಿ, ಹಾಗೂ ಜನ್ಮಭೂಮಿ, ನಾವು ಹುಟ್ಟಿದ ಒಂದು ಊರು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತೆ. ಅದನ್ನು ನಮ್ಮ ಸದಾನಂದ ಪೂಜಾರಿ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಯಾಕಂದರೆ ತಮ್ಮ ಮಾತೆಯನ್ನು ಇಲ್ಲಿ ಈ ಸಂದರ್ಭದಲ್ಲಿ ಸ್ಟೇಜಿನಲ್ಲಿ ಜನನಿ, ಜನ್ಮ ಕೊಟ್ಟ ತಾಯಿಯನ್ನು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಒಂದು ಪೂಜ್ಯ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜನ್ಮಭೂಮಿ, ತಾವು ಹುಟ್ಟಿದ ಊರು ಸಾಣೂರು, ಇದರಲ್ಲಿ ಒಂದು ಉದ್ಯಮ ಪ್ರಾರಂಭ ಮಾಡಿದ್ದಾರೆ. ಈ ಉದ್ಯಮ ಇನ್ನೂ ಹೆಚ್ಚಿನ ಸ್ಥಾನಮಾನ, ಗೌರವ, ಹೆಚ್ಚಿನ ಒಂದು ಟರ್ನ್ ಓವರ್, ಹೆಚ್ಚಿನ ನೆಟ್ ಪ್ರಾಫಿಟ್ ಅನ್ನೋ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶ ನೀಡುವ ಹಾಗೆ ಆಗಲಿ ಅಂತ ನಾನು ತಿರುಪತಿ ವೆಂಕಟರಮಣನಲ್ಲಿ ಹಾಗೂ ಪಡು ತಿರುಪತಿ ವೆಂಕಟರಮಣನಲ್ಲಿ ಪ್ರಾರ್ಥಿಸಿ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು. ಈಗ ನಾನು ಒಂದು ತಿರುಪತಿ ವೆಂಕಟರಮಣ ಫೋಟೋ ಕೊಟ್ಟು ಅವರನ್ನು ನನ್ನ ಒಂದು ಸ್ಥಾನವನ್ನು ಅಲಂಕರಿಸ್ತೇನೆ. ಶ್ರೀಯುತ ಸದಾನಂದ ಪೂಜಾರಿ ಇವರ ಸಿಂಹಾವಲೋಕನದ ಹೆಜ್ಜೆಗಳು, ಅದೇ ರೀತಿ ಬಗಸಾದ ಸಂಸ್ಕೃತ ಶುಭಾಷಿತದೊಂದಿಗೆ ಅದೇ ರೀತಿ ನವನಿರ್ಮಿತ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರಿಗೆ ಶುಭವನ್ನು ಹಾರೈಸಿ ಶ್ರೀಯುತ ಸದಾನಂದ ಪೂಜಾರಿ ಇವರಿಗೆ ಬಹಳ ಅದ್ಭುತವಾದ ಉಡುಗೊರೆಯನ್ನು ನೀಡಿದಂತಹ CISS ನಾಯಕ್ ತಮಗೆ ಮನದಾಳದ ವಂದನೆಗಳು. ಇದೀಗ ಜೋಸೆಫ್, ಚೀಫ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು, ತಮಗಾಗಿ ವೇದಿಕೆ ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ. All my wishes to the dignitaries on and off the days. Please excuse me because I Kannada ಬರೆದಿಲ್ಲ. I mean, I don't know Kannada. I came recently to Karnataka, belongs to Kerala. So anyway, as told, it's a blessed occasion for Balaji Industries, and it's a proud moment for Bank of Baroda being associated with Balaji Engineering. And as all the speakers have told, it's actually instead it's a privilege for Bank of Baroda to hear that he has come all away from Mumbai and he has started a new enterprise in his own native place to develop the people here. And it's also a happy moment to know that his son is also joining his endeavor.
So, on behalf of Bank of Baroda, I wish him all the best and all my regards from Bank of Baroda and our family, Barodian family. And we also assure him that in all his developments, we will be associated with him and with all the blessings. Thank you. ಆಗಮಿಸಿದ ಅತಿಥಿ ಅಭ್ಯಾಗತರಲ್ಲಿ ಒಂದು ವಿನಂತಿ ಏನೆಂದರೆ, ಈ ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ಅದಾದ ಮೇಲೆ ಆಗಮಿಸಿದ ಎಲ್ಲರೂ ಊಟೋಪಚಾರವನ್ನು ಸ್ವೀಕರಿಸಿ ಹೋಗಬೇಕಾಗಿ ಕೇಳಿಕೊಳ್ತಿದ್ದೆ. ಸತ್ಯನಾರಾಯಣ ದೇವರ ಅನ್ನಪ್ರಸಾದ ಇದೆ, ಎಲ್ಲರೂ ಸ್ವೀಕರಿಸಿ ಹೋಗಬೇಕು ಕೇಳಿಕೊಳ್ತಾ ಇದ್ದೇನೆ. ಇದೀಗ ನರಸಿಂಹ ಕಾಮತ್, ಸಾಣೂರು ನರಸಿಂಹ ಕಾಮತ್, ಸ್ಟೇಟ್ ಜನರಲ್ ಸೆಕ್ರೆಟರಿ, ಸಹಕಾರ ಭಾರತಿ ಕರ್ನಾಟಕ, ತಾವು ಮಾತುಗಳನ್ನಾಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳಿ. ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ಗೆ ಶುಭವನ್ನ ಹಾರೈಸಿದಂತಹ ಸಾನೂರು ನರಸಿಂಹ ಕಾಮತ್ ತಮಗೆ ವಂದನೆಗಳು. ಬಂದುಲೆ ಪೊರ್ತದ ತುರ್ತನ್ನು ತೆರೆಯೋಡು ಇತ್ತಾತೆ ಬಾರಿ ಕಡೆಸಿದಂಡು ಈ ಪೊರ್ತು ಮಾತಿರನ ಮೊಟ್ಟಿಗೆ ಇತ್ತರು ಅಂಚನೆ ಮಲ್ಲ ಬಿನ್ನೆರ್ಲನ ಮೊಟ್ಟಿಗೆ ಇತ್ತರು ಈ ಪೊರ್ತು ಲೆತ್ತಿಂಚಿ ಬಿನ್ನೆರೆಗ ಸುಲ್ಮೆಲೆನು ಸಂದಾಯ್ತ ಮನ್ಪುನಂಚಿನ ಪೊರ್ತು ಈ ಪೊರ್ಲಲೆಸನ ನಡಪಾದು ಕೊರ್ರೆ ಉಲ್ಲೆರು ಕೆ ಪ್ರಕಾಶ್. ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಇದರ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಾದ ಶ್ರೀ ಜೋಸೆಫ್ ಇವರಿಗೆ, ಚೀಫ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ಸದಾನ್ ಪೂಜಾರಿ ಅವರು ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋಸೆಫ್ ರವರಿಗೆ ಸದಾನ್ ಪೂಜಾರಿ ಅವರು ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರಾದ ಶ್ರೀ ಎಸ್ ನಾಯಕರವರು ನಮ್ಮೊಂದಿಗೆ ಇದುವರೆಗೆ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯುತ್ತಮ ಸುಭಾಷಿತ ನುಡಿಗಳನ್ನಾಡಿದ ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಶ್ರೀಯುತರಿಗೆ ಶ್ರೀ ಸದಾನ್ ಪೂಜಾರಿ ಅವರು ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವ ಸಹಕಾರ ಭಾರತಿ ಸಂಸ್ಥೆಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಶ್ರೀ ನರಸಿಂಹ ಕಾಮತ್ರವರು ಸಾಣೂರು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಶ್ರೀ ಸದಾನ್ ಪೂಜಾರಿ ಅವರು ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ನರಸಿಂಹ ಕಾಮತ್ ಅವರಿಗೆ ಮನದಾಳದ ಧನ್ಯವಾದಗಳು. ಶ್ರೀಮತಿ ಯಶೋಧ ವಿ ಶೆಟ್ಟಿ ಅವರಿಗೆ ಶ್ರೀಮತಿ ಮೀನಾಕ್ಷಿ ಅವರು ಸ್ಮರಣಕ್ಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಂಥ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದಂಥ ಹೃತ್ಪೂರ್ವಕ ಧನ್ಯವಾದಗಳು. ಇವರು ಬಂದು ಸ್ಮರಣಕ್ಕೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಬೇಕಾದ್ರೆ ಅದಕ್ಕೆ ಅತ್ಯಂತ ಚಂದದ ಧ್ವನಿ ವ್ಯವಸ್ಥೆ ಇದ್ದರೆ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿ ಬರ್ತದೆ. ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿಬರುವ ಕಾರಣ ಅರುಣ್ ಸೌಂಡ್ಸ್ ಕುಂಟಲ್ಪಾಡಿ ಇವರಿಗೂ ಶ್ರೀ ಬಾಲಾಜಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಇವತ್ತಿನ ಸ್ವಾಗತ ಕಾರ್ಯಕ್ರಮ, ಧನ್ಯವಾದ ಕಾರ್ಯಕ್ರಮ, ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಕೆ ಪ್ರಕಾಶ್ ತಮ್ಮಣ್ಣ ಬಹಳ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನೆನಪಿನ ಕಾಣಿಕೆ ಹೆಮ್ಮೆಯ ಶಾಲನ್ನು ಕೊಟ್ಟು ಶ್ರೀಯುತ ಸದಾನಂದ ಪೂಜಾರಿ ತಾವು ಗೌರವವನ್ನು ಸಲ್ಲಿಸಬೇಕಾಗಿ ಈ ಹೊತ್ತಿನಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚುಕ್ಕಿನ ದೀಪು ನಂಚಿನ ಪೊರ್ಲ ಸಮಯ ಸೇರಿ ನಂಚಿನ ಪಿಂಚ ಒಂದಂಡ ನೆತ್ತ ಪಿರವು ಬಾರಿ ಶ್ರಮ ವಹಿಸಾಯಿರ್ನು ಪಂಡ ಆರ್ನ ಅಣ್ಣೆ ಶ್ರೀಯುತ ವಸಂತ ಪೂಜಾರಿ ಪ್ರತಿಯೊಂದು ಬೇಲೆಗಳ ಯಾನುಲ್ಲೆ ನಿಕಲೊಟ್ಟಿಗೆ ಬೆರಿಸಹಾಯನ್ನು ಮಲ್ತೊಂದಿತ್ತು ನಂಚಿನ ಶ್ರೀಯುತ ವಸಂತ ಪೂಜಾರಿ ಮೇರೆಗೆ ತಮ್ಮನದ ಮಟ್ಟೆಲು ತಮ್ಮನನ್ನು ಪಾಡು ನಂಚಿನ ಪೊರ್ಲ ಪೊರ್ತು ಬಿನ್ನೆರ್ನ ಸೇರಿಗಿಡು ಪೊರ್ಲ ಲೆಸಡು ವಸಂತ ಪೂಜಾರಿ ಸಾಣೂರು ಮೇರೆಗೆ ತಮ್ಮನದ ಮನೆ ತಮ್ಮನ ಚಂಡೆವಾದನ ತಂಡದವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮಾಡಿದಂಥ ನಮ್ಮ ಸುಂದರ ವದನವನ್ನು ಇನ್ನಷ್ಟು ಸುಂದರವಾಗಿ ಚಿತ್ರೀಕರಿಸಿ ಅಂತ ನಮ್ಮ ಕಾರ್ಲ ಚಾನಲ್ನ ಅವಿಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಂತಿರುವ ಶ್ರೀ ಸತೀಶ್ ಬಂಗೇರ ಹಾಗೂ ಶ್ರೀ ಗೋವಿಂದ ರಾಯ್ ಪೈ ಹಾಗೂ ಶ್ರೀ ಪ್ರಕಾಶ್ ಪುತ್ರನ್ ಇವರು ವೇದಿಕೆಗೆ ಬಂದು ಸ್ಮರಣೆಗೆ ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಭ್ಯುದಯ ಬ್ಯಾಂಕ್ನ ಮ್ಯಾನೇಜರ್ ಸತೀಶ್ ಬಂಗೇರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಗಮಿಸಿ ಅಂತ ಅತಿಥಿ ಅಭ್ಯಾಗಿದ್ದರೆ ಈ ವೇದಿಕೆಯಲ್ಲಿ ನಡೀತಿರುವ ಈ ಸಮಾರಂಭದ ಕ್ಷಣಗಳನ್ನು ನೋಡುವಾಗ ನಮಗೆ ಒಂದಂತೂ ಮನದಟ್ಟಾಗ್ತದೆ. ಯಾಕಂದರೆ ಶ್ರೀ ಸದಾನಂದ ಪೂಜಾರಿ ಅವರ ಕೃತಜ್ಞತಾ ಮನೋಭಾವ, ಅವರು ತನ್ನೊಂದಿಗೆ ಇರುವವರನ್ನು ಯಾವತ್ತೂ ಮರೆಯುವುದಿಲ್ಲ ಎಂಬುದಕ್ಕೆ ಈ ಕ್ಷಣಗಳೇ ಸಾಕ್ಷಿ. ಇದಕ್ಕಿಂತ ಬೇರೇನು ಬೇಕು ಹೇಳಿ? ಮತ್ತೆ ನೆನಪಾಡಿಕೊಂಡು ಯಾರು ಅವರೊಂದಿಗಿದ್ದಾರೆ ಅವರನ್ನು ವೇದಿಕೆ ಕರೆದು ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರ ಕುಟುಂಬಕ್ಕೆ ಶ್ರೀ ಭಗವಂತನು ದೀರ್ಘ ಆಯುರು ಆರೋಗ್ಯ ಐಶ್ವರ್ಯ ನೀಡಿ ಇವರ ಈ ಉದ್ಯಮವು ಸಪ್ತ ಸಾಗರವನ್ನು ದಾಟಲಿ ಎಂಬುದಾಗಿ ನಾವೆಲ್ಲರ ಮನದುಂಬಿ ಹಾರೈಸುವ. ರೆಫ್ರಿಜರೇಷನ್ನ ಮಾಲಕರಾದ ಶ್ರೀ ಸತೀಶ್ ರವರು ವೇದಿಕೆಗೆ ಬರಬೇಕು. ಪ್ರಾರ್ಥನೆಯನ್ನು ನೆರವೇರಿಸಿ ಅಂತ ಎಲ್ಲ ಮಕ್ಕಳು ವೇದಿಕೆಗೆ ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕು ಕೇಳಿಕೊಳ್ತೇವೆ. ಎಲ್ಲ ಸಿಬ್ಬಂದಿ ವರ್ಗದವರು